ಸುಮಾರು 10 ನುಡಿಗಳವರೆಗಿನ ವಿಚಾರ ಮುಗಿದಿದೆ. ಇವತ್ತು 11ನೆಯ ನುಡಿ. ತನಗೆ ತೋರುವ ಎನಿತನಿತು. ತೋರುವ 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 ಎನಿತನಿತನು ಅನಿತನಿತು ಜಡಂಗಳು ಆತ್ಮನವು ಕಾಣಲರಿಯವು ಎಂತು ಇನಿತನು ಆರೈದು ನೋಡಲು ಕಾಂತೆ ಮೈತ್ರೇಯಿ ನಿನಗೆ ಇಲ್ಲಿ ಸ್ವಪ್ರಕಾಶತೆಯು ಐಷೆ. ಏನಂತಾರಿಲ್ಲಿ? ತೋರುವುದೆಲ್ಲವೂ ಜಡವರ್ಗ. ತೋರುವುದೆಲ್ಲವೂ ಜಡವರ್ಗ. ಇಂತಹ ಜಡವರ್ಗವಾದ ಸಮೂಹ ಏನು ಜಗತ್ತು, ನಿನ್ನ ಸ್ವರೂಪವನ್ನು ಅರಿಯಲಾರದು. ಜಗತ್ತು ಅರಿಯಲಾರದು. ಜಗತ್ತು ಅಂದಾಗ ಮಾಯೆಯನ್ನೇ ಮೊದಲು ಮಾಡಿಕೊಂಡು ಮಾಯೆಯಿಂದ ಉಂಟಾಗಿರುವ ಈ ಗ್ರಂಥದ ಪ್ರಕಾರ ಮಹತ್ತತ್ವದಿಂದ 3 ವಿಧವಾದ ಅಹಂಕಾರ, ವೈಕಾರಿಕ, ತೈಜಸ, ಭೂತಾದಿ ಅಂತ ಹೇಳ್ಕೊಂಡು ಬಂದಾರ ಪೂರ್ವದಲ್ಲಿ. ಆ 3 ಅಹಂಕಾರಗಳಿಂದ ಉಂಟಾಗಿರುವಂತಹ ಜಗತ್ತು ಇದೆಲ್ಲವೂ ಜಡವರ್ಗ. ಜಡವರ್ಗ ಅಂದ್ರೆ ಗೊತ್ತಿದೆಯಲ್ಲ, ಸಂಯಮಿತರ ಜ್ಞಪ್ತಿ ಶೂನ್ಯವಾದದ್ದು ಜಡವರ್ಗ. ನಿನ್ನ ಸ್ವರೂಪವನ್ನು ಇವು ಅರಿಯಲಾರವು. ಇವು ಜಡವರ್ಗ ಅಂದ್ರೆ ಇವಕ್ಕೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲದೇ ಇರೋಣದರಿಂದ ಎಲೈ ಮೈತ್ರೇಯಿಯೇ, ನಿನ್ನ ಸ್ವರೂಪವನ್ನು ತಿಳಿಯುವ ತಾಕತ್ತ ಅಥವಾ ಸಾಮರ್ಥ್ಯ ಇವುಗಳಿಗೆ ಇಲ್ಲ. ಮತ್ತು ಯಾರು ಅರಿಬೇಕು? ನಿನ್ನ ಸ್ವರೂಪವನ್ನು ನೀನು ಅರಿಬೇಕು. ಮತ್ತಾರು ಅರಿಬೇಕು? ಒಂದು ಚೇತನ, ಇನ್ನೊಂದು ಜಡ. ಚೇತನ ಆತ್ಮತತ್ವ. ಆತ್ಮತತ್ವಕ್ಕಿಂತಲೂ ಭಿನ್ನವಾದುದೆಲ್ಲವೂ ಜಡ ಪದಾರ್ಥ. ಈ ಜಡ ಪದಾರ್ಥಕ್ಕೆ ಅರಿಯುವತನ ಇಲ್ಲ, ಅರಿಸಿಕೊಳ್ಳುವುದಷ್ಟೇ ಅದು. ಜ್ಞಾನಕ್ಕೆ ವಿಷಯವಾಗುವುದಷ್ಟೇ ಅದರ ಕೆಲಸ. ಅದು ಇನ್ನೊಂದನ್ನು ತಿಳಿಯಲಾರದು. ಯಾವುದು? ನಿನ್ನನ್ನುಳಿದು ಇನ್ನುಳಿದ ಜಡವರ್ಗ. ಅದನ್ನು ಬರಿತಾ ಇದ್ದಾರೆ. ತೋರುವ ಎನಿತನಿತು ಪಂಚ ಜ್ಞಾನೇಂದ್ರಿಯಗಳಿಗೂ ಮನಬುದ್ಧ್ಯಾದಿಗಳಿಗೂ ತೋರುವ ಎಷ್ಟು ಪದಾರ್ಥಗಳು ಇವೆಯೋ ಜಡಂಗಳು, ಅವು ಸ್ವಯಂ ಇತರ ಜ್ಞಪ್ತಿ ಶೂನ್ಯವಾದವುಗಳು. ಆತ್ಮನನು ಅವು ಎಂತೂ ಕಾಣಲರಿಯವು. ಆತ್ಮನನ್ನು ನೋಡುವ ಸಾಮರ್ಥ್ಯ ಅವುಗಳಿಗೆ ಹೇಗೆ ಬಂದೀತು ಅಂದ್ರೇನು? ಜಡ ಪದಾರ್ಥಗಳು ಆದ್ದರಿಂದ ಆತ್ಮನನ್ನು ತಿಳಿಯಲಾರವು. ಇನಿತನು ಆರೈದು ನೋಡಲು. ಇನಿತನು ಇಷ್ಟನ್ನು ಇವುಗಳನ್ನು ಆರೈದು ವಿಚಾರ ಮಾಡಿ ನೋಡಲು. ಇಲ್ಲಿ ಒಂದು ಜಡವರ್ಗ, ಒಂದು ಚೇತನ. ಕಾಂತೆ ಮೈತ್ರೇಯಿ. ಕಾಂತಿ ಅನ್ನೋದಂತೂ ಸಂಬೋಧನ ಪ್ರಥಮ. ಮೈತ್ರೇಯಿ, ಎಲೈ ಮೈತ್ರೇಯಿಯೇ, ನಿನಗೆ ಇಲ್ಲಿ ಸ್ವಪ್ರಕಾಶತೆಯು ಐಷೆ. ಆತ್ಮ ಸ್ವಯಂ ಪ್ರಕಾಶ. ಆತ್ಮನನ್ನು ಚಿತ್ ಅಂತ ಕರೆದೇವಿ. ಲಕ್ಷಣ ಇಲ್ಲ ಆತ್ಮನಿಗೆ, ಆದರೂ 5 ಲಕ್ಷಣಗಳನ್ನು ಹೇಳಿದ್ದೇವೆ. ಸತ್, ಚಿತ್ತ, ಆನಂದ, ನಿತ್ಯ, ಪೂರ್ಣ ಅಂತ. ಅವನು ಯಾಕೆ ಹೇಳಿದ್ದೇವೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಸತ್, ಜಡ, ದುಃಖ, ಪರಿಚ್ಛಿನ್ನ, ಅನಿತ್ಯ, ಪರಿಚ್ಛಿನ್ನವಾಗಿರುವ ಈ ಶರೀರದಲ್ಲಿ ನಾನು ಅನ್ನುವ ಭಾವನೆ ಉಂಟಾಗಿತ್ತು. ಇದೇನಿದು? ಅಸತ್. ಅಸತ್ ಅಂದರೆ ಯಾವಾಗಲೂ ಇಲ್ಲದೇ ಇರುವಂಥದ್ದಿದು. ಆರು ಇದ್ದಂಗೆ ಕಾಣ್ತದೆ ಅಷ್ಟೇ, ಮತ್ತೇನು ಮಾಡೋದಿಲ್ಲ. ಅಸತ್. ಮತ್ತು ಇದು ಜಡ. ಇದ್ರ ಬಗ್ಗೆ ಪೂರ್ವದಲ್ಲಿ ವ್ಯಾಖ್ಯಾನ ಆಗಿದೆ. ಶವಮಯವಾದ ಶರೀರವನ್ನು ನೋಡಿದಾಗ ಅಲ್ಲೇನು ವ್ಯವಹಾರ ಇಲ್ಲ ಅನ್ನೋದು ಅರ್ಥ ಆಗಿದೆ. ಅಸತ್ತ, ಜಡ ಅಷ್ಟೇ ಅಲ್ಲ, ದುಃಖ. ಇದು ನಾನು ಅಂತ ಯಾವಾಗ ಭಾವನೆ ಮಾಡಿದ್ದೀವಲ್ಲ, ಈ ಶರೀರ ನಾನು ಅನ್ನುವ ಭಾವನೆ ಯಾವ ಕ್ಷಣದಲ್ಲಿ ಮಾಡಿದ್ದೇವೆಯೋ ಅದೇ ಕ್ಷಣದಲ್ಲಿ ದುಃಖ ಬೆನ್ನು ಹತ್ತಿದೆ. ಅನಿತ್ಯಂ ಅಸುಖಂ ಇಮಂ ಲೋಕಂ ಪ್ರಾಪ್ಯ ಭಜಸ್ವ ಮಾಂ. ಭಗವಂತ ಅಂತ ಈ ಶರೀರ ಅನಿತ್ಯ. ಅಸುಖಂ,
ನಿನಗೆ ಸುಖಾನ ಕೊಟ್ಟಿಲ್ಲಿದ, ಆದರೆ ಭ್ರಾಂತಿಯಿಂದ ನೀನು ದುಃಖವನ್ನೇ ಸುಖವೆಂದು ಅಪ್ಪಿಕೊಂಡಿದ್ದೀಯ. ಇದು ನಾನಂದಾಗಲ್ಲ ಎಲ್ಲ ವ್ಯವಹಾರ. ಸಂಸಾರ ವಿಚಾರ ಮಾಡಿ ನೋಡಿದರೆ ಸುಖದಲ್ಲಿ ಅವಲೇಶವೂ ಇಲ್ಲ. ಭ್ರಾಂತಿಯಿಂದ ದುಃಖವನ್ನು ಸುಖವೆಂದು ತಿಳಿದುಕೊಂಡಿದ್ದೇವೆ. ಅದನ್ನು ಬಿಡಿಸಿ ಹೇಳಕ್ಕೆ ನನ್ನ ಮನಸ್ಸಿಲ್ಲಿ. ಯಾಕೆ ಅಂದ್ರೆ ಅದು ಬಿಡಿಸಿ ಹೇಳಿದ್ರೆ ಚಂದ ಅಲ್ಲ. ನಮ್ಮ ಶಕ್ತಿಯನ್ನು ಕಳೆದುಕೊಂಡು ನಾವು ಸುಖವು ಎಂದು ತಿಳಿದುಕೊಂಡಿದ್ದೇವೆ. ಇದಿಷ್ಟಕ್ಕೆ ಅರ್ಥ ಮಾಡಿಕೊಡ್ರಿ. ಅದನ್ನು ನಚಿಕೇತನ ಮಾತನ್ಯಾಗ, ನನ್ನ ಮಾತನ್ಯಾಗ ಬ್ಯಾಡಿದೆ. ಶೋಭಾವ ಮರ್ತ್ಯಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ಶೋಭಾವ ನಾಳೆಯವರೆಗೆ ಇರುತ್ತವೆಯೋ ಇಲ್ಲವೋ ಗೊತ್ತಿಲ್ಲ. ನೀವು ಕೊಡುವ ಪದಾರ್ಥಗಳು ಏನೇನು ತೋರಿಸಿದ್ದವ? 4 ಸಮುದ್ರಗಳ ಮಧ್ಯದಲ್ಲಿರುವ ಭೂಮಿಗೆ ನೀ ರಾಜ ಆಗು, ಬೇಕಾದಷ್ಟು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೇಳು, ಆಯುಷ್ಯಕಿಗಳು, ಐಶ್ವರ್ಯಕಿಗಳು. ಅದರ ಜೊತೆಗೆ ಇನ್ನೊಂದಿಷ್ಟೇ ಇದೆ. ಭೂಲೋಕದವರಿಗೆ ನೋಡಲಿಕ್ಕೆ ಸಿಗಲಾರದೆ ಇರುವಂತಹ ಒಂದಷ್ಟು ಪದಾರ್ಥಗಳದಾವಿಲ್ಲೇ, ಅವ್ರನ್ನ ಕರ್ಕೊಂಡು ಹೋಗು. ಯಾರವ್ರ? ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ ಮೊದಲಾದ ವಾರಾಂಗನೆಯರು. ಯೇ ಯೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಭೂಲೋಕದಲ್ಲಿದ್ದವರಿಗೆ ಅನುಭವಿಸುವುದಕ್ಕೆ ಸಿಗಲಾರದಂತಹ ಯಾವ್ಯಾವ ಪದಾರ್ಥಗಳಿದಾವಲ್ಲ ಅವೆಲ್ಲವುಗಳನ್ನು ಕೇಳು, ಅವನ್ನೂ ಕೊಡ್ತೇನೆ. ಇಷ್ಟೆಲ್ಲ ಪ್ರಲೋಭನೆಗೊಳಿಸ್ತಪ್ಪ. ಹಿಂದೊಮ್ಮೆ ಹೇಳಿಯಾಗೈತಿ, ಬಾಳೋದು ಮಾಡೋದು ಬೇಡ, ಪ್ರಲೋಭನೆಗೊಳಿಸ್ತಾ. ಅದಕ್ಕೆ ಉತ್ತರ ಏನಂದ್ರೆ, ಎಲೈ ಅಂತಕ, ಎಲ್ಲರ ಆಯುಷ್ಯವನ್ನು ಹರಣ ಮಾಡುವುದೇ ನಿನ್ನ ಕರ್ತವ್ಯ. ಅಂತಕ ಏತತ್, ಈ ಸಮೂಹ ಏನಿದೆಯಲ್ಲ ನೀನು ಕೊಡ್ತೇನಂದಿ. ಸರ್ವೇಂದ್ರಿಯಾಣಾಂ ತೇಜ ಜರಯಂತಿ. ಎಲ್ಲ ಇಂದ್ರಿಯಗಳಲ್ಲಿರುವ ತೇಜ ಅಂದ್ರೆ ಸಾಮರ್ಥ್ಯ, ಅದನ್ನು ಹರಣ ಮಾಡುತ್ತವೆ, ಅದನ್ನು ನಾಶ ಮಾಡುತ್ತವೆ. ಮತ್ತೇನಿಲ್ಲ. ನಾವು ಸುಖ ಅಂತ ತಿಳ್ಕೊಂಡಿದ್ದೇವೋ ದುಃಖ ಅಂತ ತಿಳ್ಕೊಂಡಿದ್ದೇವೋ ಅಂದ್ರೆ ನಚಿಕೇತನಂಥವರು ದುಃಖ ಅಂತ ತಿಳ್ಕೊಂಡಿದ್ದಾರೆ. ಇನ್ನುಳಿದ ನಮ್ಮ ನಿಮ್ಮಂಥವರು ಸುಖ ಎಂದು ತಿಳಿದುಕೊಂಡಿದ್ದಾರೆ. ಕಳೆದದ್ದು ಹಾನಿ, ಪಡೆದದ್ದು ಲಾಭ ವ್ಯಾವಹಾರಿಕವಾಗಿ. ಮತ್ತು ಇದನ್ನು ವ್ಯಾವಹಾರಿಕವಾಗಿ ಹೇಳಬೇಕೀಗ. ಕಳೆದುಕೊಂಡದ್ದು ಹಾನಿ, ಆ ಹಾನಿಯನ್ನು ಲಾಭ ಎಂದು ತಿಳಿದುಕೊಂಡಿದ್ದೇವೆ. ಏನು ಇದಕ್ಕೆ ಹೆಚ್ಚು ವಿವರಣೆ ಬೇಕಾಗಿಲ್ಲ. ಜಗತ್ತಿನ ವಿಷಯಕ್ಕೆ ಮಾತನಾಡುವಾಗ ಇದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ. ಆತ್ಮನಿಗೆ ಲಕ್ಷಣ ಇಲ್ಲ ಅಂತ ಹೇಳಕ್ಕೆ ಹೊರಟಿದ್ದೆ. ಈಕ್ಷಿಸಿರ ನಿರ್ಲಕ್ಷಣವಹ ನೀನು ಅಲ್ಲ, ಸಾಕ್ಷಾತ್ ನಿರ್ಲಕ್ಷಣವಹ ನೀನು, ಈಕ್ಷಿಸಿ ನಿರ್ಗುಣವಾಗಿಯೇ ನೀನು. ಪರಮಾರ್ಥ ಗೀತೆಯಲ್ಲಿ ಆತ್ಮತತ್ವಕ್ಕೆ ಲಕ್ಷಣ ಇಲ್ಲ. ಇಲ್ಲಿ ಸತ್, ಚಿತ್ತ, ಆನಂದ, ನಿತ್ಯ, ಪೂರ್ಣ ಅಂತ ಶಬ್ದ ಉಪಯೋಗ ಮಾಡಿದ್ದೇನೆ. ಆತ್ಮತತ್ವ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪ ಅಂತ 5 ಲಕ್ಷಣ ಮಾಡಿದ್ದೇವೆ. ಇದಕ್ಕೆ ಸ್ವರೂಪ ಲಕ್ಷಣಗಳು ಅಂತ ಕರ್ಕೊಂಡು ಬಂದೇವೆ ಶಾಸ್ತ್ರದಲ್ಲಿ. ಅತದ್ವ್ಯಾವೃತ್ತಿ ಲಕ್ಷಣ ಬೇರೆ, ತಟಸ್ಥ ಲಕ್ಷಣ ಬೇರೆ, ಸ್ವರೂಪ ಲಕ್ಷಣಗಳು ಬೇರೆ ಅಂತೆಲ್ಲ ಶಾಸ್ತ್ರದ ಪ್ರಕ್ರಿಯೆಗಳಲ್ಲಿ ಬಂದಂಥ ವಿಚಾರ. ಈಗಿಲ್ಲಿ ಸತ್, ಚಿತ್ತ, ಆನಂದ, ನಿತ್ಯ ಅಂತ, ಪೂರ್ಣ ಅಂತ 5 ಲಕ್ಷಣ ಯಾಕೆ ಮಾಡಿದ್ದೀವಿ? ಆತ್ಮತತ್ವದಲ್ಲಿ ಏನೂ ಇಲ್ಲ, ಲಕ್ಷಣ ಮಾಡಲಿಕ್ಕೆ ಬರೋದಿಲ್ಲ. ಸಾಕ್ಷಾತ್ ನಿರ್ಲಕ್ಷಣವಹ ನೀನು, ಲಕ್ಷಣ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಯಾವ ಜಾತಿ, ಗುಣ, ಕ್ರಿಯಾ, ಸಂಬಂಧ ಮೊದಲಾದ ಯಾವ ಪದಾರ್ಥಗಳು ಇಲ್ಲ, ಅವಯವಗಳು ಇಲ್ಲ, ಲಕ್ಷಣ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಯಾಕೆ ಮಾಡಿದ್ರಿ ಅಂದ್ರೆ ಮುಮುಕ್ಷುಗಳಿಗೆ ತಿಳಿಸುವುದಕ್ಕಾಗಿ ಮಾಡಿದ್ದು. ಅಸದ್ರೂಪವಾದ ಈ ಶರೀರ, ಜಡರೂಪವಾದದ್ದು ಈ ಶರೀರ. ಅಸತ್ವದ ಬಗ್ಗೆ ಈ ಪೂರ್ವದಲ್ಲಿ ಸಾಕಷ್ಟು ಕೇಳ್ಕೊಂಬಂದ್ರಿ. ಇದಕ್ಕೆ ಇರುವಿಕೆ ಇಲ್ಲ. ಜಡರೂಪವಾದದ್ದು ಈ ಶರೀರ, ದುಃಖಮಯವಾದದ್ದು ಈ ಶರೀರ, ಅನಿತ್ಯವಾದದ್ದು ಈ ಶರೀರ,
ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ನೋಡ್ತೇವಲ್ಲ, ಅದು ಬಂದವ್ರು ಹೋಗ್ತಾನೆ ಇದ್ದಾರೆ. ಅನಿತ್ಯವಾದದ್ದು ಈ ಶರೀರ, ಪರಿಚ್ಛಿನ್ನವಾದದ್ದು ಈ ಶರೀರ. ಯಾವುದೋ ಒಂದು ಮೂಲೆಯಾಗಿರೋದು, ಜಗತ್ತಿನ ಮೂಲೆಯಾಗ ಅಲ್ಲ, ನಿಮ್ಮ ಮನೆಯ ಒಂದು ಮೂಲೆಯಾಗಿರೋದು ಪರಿಚ್ಛಿನ್ನ. ವಾಚಕದು ಪೂರ್ಣ ಅಲ್ಲ, ಅಪೂರ್ಣ. ಇದು ಪರಿಚ್ಛಿನ್ನ ಆಯಿತು, ಪೂರ್ಣ ಆತ್ಮತತ್ವ. ಇದನ್ನು ಬಿಡಿಸ್ಬೇಕಾಗೈತೆ ನಾವು. ಇದನ್ನು ಬಿಡಿಸುವುದಕ್ಕಾಗಿ ನೀನು ಸದ್ರೂಪ, ಅಸದ್ರೂಪವಾದ ಶರೀರ ನೀನು ಅಲ್ಲ. ನೀನು ಚಿದ್ರೂಪ, ಜಡವಾದ ಶರೀರ ನೀನು ಅಲ್ಲ. ನೀನು ಆನಂದ ರೂಪ, ದುಃಖಮಯ, ದುಃಖವು ನಿನ್ನಲ್ಲಿ ಲವಲೇಶವೂ ಇಲ್ಲ ಅಂತ ತಿಳಿಸುವುದಕ್ಕಾಗಿ. ಆನಂದ, ನೀನು ನಿತ್ಯ, ಅನಿತ್ಯ ಅಲ್ಲ, ನೀವು ಹುಟ್ಟವಲ್ಲ. ಇದು ಹುಟ್ಟೈತಿ ಶರೀರ, ಇದಕ್ಕೆ 4 ಅಭಾವ ಇದಾವೆ. ನಿನಗೆ 4 ಅಭಾವಗಳಿಲ್ಲ. ಅದರ ಬಗ್ಗೆ ವಿವರಣೆ ಆಗೈತೆ 4 ಅಭಾವಗಳ ಬಗ್ಗೆ. 4 ಅಭಾವಗಳಿದಾವೆ ಈ ಶರೀರಕ್ಕೆ, ನಿನಗಿಲ್ಲ. ಈ ಶರೀರ ನೀನು ನಿತ್ಯ, ಇದು ಅಲ್ಲ, ನೀನು ನಿತ್ಯ. ಈ ಶರೀರ ಪರಿಚ್ಛಿನ್ನ ಅಂದರೆ ಎಲ್ಲೋ ಒಂದಿಷ್ಟು ಇದೆ, ಆದರೆ ನಿನ್ನ ಸ್ವರೂಪ ಪೂರ್ಣವಾದದ್ದು. ಇದನ್ನು ತಿಳಿಸುವುದಕ್ಕಾಗಿ ಅಂದ್ರೇನು, ಈ ಶರೀರದಲ್ಲಿ ನಾನೆಂಬುವ ಯಾವ ಭ್ರಾಂತಿಯೂ ಉಂಟಾಗಿತ್ತೋ ಅದನ್ನು ಬಿಡಿಸುವುದಕ್ಕಾಗಿ. ಆತ್ಮನಲ್ಲಿ ಲಕ್ಷಣಗಳು ಇಲ್ಲದಿದ್ದರೂ ಕೂಡ ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅಂತ ಹೇಳಿದ್ದೇವೆ. ಇದನ್ನು ಯಾಕೆ ನೆನಪು ಮಾಡಬೇಕಾಯಿತು ಇಲ್ಲಿ ಅಂತ ಕೇಳಿದ್ರೆ, ನೀನು ಸ್ವಯಂ ಪ್ರಕಾಶ ಅಂತ ಇಲ್ಲಿ ಬಂದಿದೆ ಗ್ರಂಥದಲ್ಲಿ. 6 ನೋಡಲು ಕಾಂತ್ಯ ಮೈತ್ರೇಯಿ, ನಿನಗೆ ಇಲ್ಲಿ ಸ್ವಪ್ರಕಾಶತೆಯು ಐಷೆ. ಸ್ವಯಂ ಪ್ರಕಾಶ ನೀನು, ಇನ್ನೊಂದರ ಬೆಳಕಿನ ಅವಶ್ಯಕತೆ ನಿನಗಿಲ್ಲ. ಇದಕ್ಕೆಲ್ಲ ಸಾಕಷ್ಟು ಶ್ರುತಿ ಪ್ರಮಾಣಗಳಿದಾವೆ. ಅದನ್ನು ಈ ಪೂರ್ವದಲ್ಲಿ ಹೇಳಾಗೈತಿ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ, ಭಗವದ್ಗೀತೆ ಇದೆ. ತತ್ರ ಸೂರ್ಯನ ಎದುರಿಗೆ ಯಾವ ಪದಾರ್ಥಗಳು ಬೆಳಗೋದಿಲ್ಲ. ಅಷ್ಟೇ ಅಲ್ಲ, ಆತ್ಮತತ್ವದ ಎದುರಿಗೆ ಸೂರ್ಯನೂ ಬೆಳಗೋದಿಲ್ಲ. ಈಗ ಸೂರ್ಯನ ಎದುರಿನಲ್ಲಿ ದೀಪಾದಿಗಳು ಬೆಳಗೋದಿಲ್ಲ. ಇಂತಹ ಸೂರ್ಯನು ಆತ್ಮತತ್ವವನ್ನು ಬೆಳಗ್ತಾನೆ ಏನಂತ ಕೇಳಿದರೆ ಬೆಳಗಲಾರ. ನ ತದ್ಭಾಸಯತೆ ಸೂರ್ಯ, ಮುಂದೆ ನ ಶಶಾಂಕಃ ನ ಪಾವಕಃ ಇತ್ಯಾದಿ ಗೀತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಅಭಿಪ್ರಾಯ ಏನಾಯಿತು, ನೀನು ತೇಜಸ್ವರೂಪ ಅಂತ ಕರೆದರು. ಸ್ವಪ್ರಕಾಶತೆ ಐತಿ ಅಂದರೆ ತೇಜಸ್ಸು, ಬೆಳಕು, ಇವೆಲ್ಲ ಪರ್ಯಾಯ ಪದ. ಏನು ಬೆಳಕು ಅಂದ್ರೆ ಅರಿವು. ಎಲ್ಲವನ್ನು ಅರಿಯುವುದೇ ಇಲ್ಲಿ ಬೆಳಕು. ಬೆಳಕು ಅಂದ ಕೂಡಲೇ ನೀವು ಸೂರ್ಯಚಂದ್ರಾದಿಗಳ ಬೆಳಕಿನಂತೆ ಅಂತ ಅಂದಿರಿ. ಅರಿಯುವತನ ಏನಿದೆ ಅದು ಬೆಳಕು. ಅದು ಆದ್ದರಿಂದ ನಿನ್ನ ಸ್ವರೂಪ ಮರೆಯಾಗಲಾರದು. ನೀನು ಯಾವಾಗಲೂ ಅರು ಸ್ವರೂಪಗಳು ಅನ್ನೋದನ್ನು ತಿಳಿಸುವುದಕ್ಕಾಗಿ ಸ್ವಪ್ರಕಾಶತೆಯು ಐಷೆ. ಅರಿಯಲು ಮರೆಯಲು, ಅರಿಯಲು ಮರೆಯಲು, ಅರಿಯಲು ಮರೆಯಲು ಬೇಕಾದ್ರೆ ಹಂಗೂ ಮಾಡ್ಬೋದು. ಅರಿಯಲು ಮರೆಯಲು ಅರಿಗುಮೆ ಜಡವರ್ಗ. ಜಡವರ್ಗ ಈ ಪೂರ್ವದಲ್ಲಿ ಹೇಳಿದಂತೆ ಆತ್ಮನನ್ನು ಬಿಟ್ಟು ಇನ್ನು ಉಳಿದದ್ದೆಲ್ಲವೂ ಜಡವರ್ಗ. ಜಡವರ್ಗವು ಅಂದರೆ ಈ ಜಗತ್ತು. ಅರಿಯಲು ಮರೆಯಲು ಅರಿಗುಮೆ, ಅರಿಯುವುದಕ್ಕೂ ಮರೆಯುವುದಕ್ಕೂ ಅದು ಸಮರ್ಥ ಅಲ್ಲ. ಯಾವುದು? ಜಡವರ್ಗ. ಅರಿಯುವುದಕ್ಕೂ ಮರೆಯುವುದಕ್ಕೂ ಅದು ಸಮರ್ಥ ಅಲ್ಲ. ಯಾಕೆ? ಸ್ವಯಂ ಜಡ ಪದಾರ್ಥ ಜಗತ್ತು. ಅದು ಅರಿಯಲು ಆರದು, ಮರೆಯಲು ಆರದು. ಮತ್ತು ಅರಿಯಲು ಮರೆಯಲು ಯಾರು ಸಮರ್ಥರು ಅನ್ನೋದನ್ನು ಮುಂದಿನ ವಾಕ್ಯದಿಂದ ತಿಳಿಸ್ತಾರೆ. ಜಡವರ್ಗ ಅರಿಯಲು ಮರೆಯಲು ಸಮರ್ಥ ಅಲ್ಲ. ಜಡವರ್ಗವು ಅರಿಯಲು ಮರೆಯಲು ಜಡವರ್ಗವ ಅರಿಯಲು ಮರೆಯಲು ಬಲ್ಲುದು ಅರಿವಲ್ಲದೆ ಅಣ್ಯಂ ಇಲ್ಲಾಗಿ ತಾನು ಅರಿವಪ್ಪನು. ಅರಿವಪ್ಪನು ಆಗಿ ಬೊಮ್ಮವು ತಾನೇ. ನೋಡ್ರಿ ಏನಂತಾರೆ ಇಲ್ಲಿ ಮುಂದೆ ನುಡಿಯಲ್ಲಿ. ಅರಿಯಲು ಮರೆಯಲು ಅರಿಗುಮೆ ಜಡವರ್ಗ. ಇಲ್ಲಿವರೆಗೆ ಆಯಿತು. ಜಡವರ್ಗ ಅರಿಯುವುದಕ್ಕೂ ತಿಳಿಯುವುದಕ್ಕೂ ಸಮರ್ಥ ಅಲ್ಲ ಅಂತ ಆಯಿತು. ಈ ಜಡವರ್ಗವನು ಇನ್ನೊಮ್ಮೆ ತಗೋತೇನೆ ಅದನ್ನು. ಜಡವರ್ಗವನು ಅರಿಯಲು ಮರೆಯಲು, ಈ ಜಡವರ್ಗವನ್ನು ಮರೆಯಲು ಮತ್ತು ಅರಿಯಲು ಬಲ್ಲುದು ಅರಿವಲ್ಲದೆ.
ಈ ಜಡವರ್ಗವನ್ನು ಮರೆಯಲೂ ಬಲ್ಲದು, ಅರಿಯಲೂ ಬಲ್ಲದು ಯಾವುದು ಅಂತ ಕೇಳಿದರೆ ಚೇತನ. ಅರಿವಲ್ಲದೆ ಅನ್ಯಂ ಇಲ್ಲಾಗಿ. ಅನ್ಯಂ ಇಲ್ಲೊಂದು ಕಲ್ಪಿತವಾದ ಜಡವರ್ಗ, ಒಂದು ಯಥಾರ್ಥವಾದ ಆತ್ಮತತ್ವ. ಯಥಾರ್ಥವಾದ ಆತ್ಮತತ್ವವು ಜಡವರ್ಗವನ್ನು ಅರಿಯಲೂ ಬಲ್ಲದು, ಮರೆಯಲೂ ಬಲ್ಲದು. ಜಡವರ್ಗ ಅನ್ನುವಂತಹ ಪದಾರ್ಥವನ್ನು ಅರಿಯಲೂ ಬಲ್ಲದು, ಮರೆಯಲೂ ಬಲ್ಲದು. ಆದರೆ ನಿನ್ನನ್ನು ನೀನು ಮರೆಯಲಾರಿ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಅದನ್ನು ನೆನಪಿಟ್ಟುಕೊಳ್ಳೋನು. ಅದು ನೆನಪಿಟ್ಟುಕೊಂಡಾಗ ಆತ್ಮತತ್ವಕ್ಕೆ ಅರಿಯುವುದಕ್ಕೂ ಮರೆಯುವುದಕ್ಕೂ ವಿಷಯವಾದದ್ದು ಜಡವರ್ಗ ಅಂತ ಅನ್ವಯ ಮಾಡಿಕೊಳ್ಳೋಣ. ಇಲ್ಲಿ ಮರದ ಓಲ್ ತೋರಿತು ಆ ಮರವೇ ನಿನ್ನೊಳ ಮಿಥ್ಯ ಅಂತ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ನೆನಪು ಮಾಡೋನು. ಮರೆತಂತೆ ತೋರಿತು ನಿನ್ನನ್ನು ನೀನು ಮರೆತೇ ಇಲ್ಲ ಅಂತ ಪೂರ್ವದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಅರಿಯಲು ಮರೆಯಲು ವಿಷಯ ಯಾವುದು ಅಂತ ಕೇಳಿದರೆ ಅನಾತ್ಮವಾಗಿರುವ ಜಡವರ್ಗ. ಅದನ್ನು ಅರಿಯಲು ಬಲ್ಲದ್ದು ಮರೆಯಲು ಬಲ್ಲದ್ದು ಆತ್ಮ. ಅರಿವಲ್ಲದೆ ಭಿನ್ನಂ ಅರಿವಲ್ಲದೆ ಅನ್ಯಂ ಇಲ್ಲಾಗಿ. ಅನ್ಯಂ ಅಂದ್ರೆ ಅದಕ್ಕಿಂತ ಯಾವುದೂ ಬೇರೆ ಇಲ್ಲ. ತಾನು ಅರಿವಪ್ಪನು, ತಾನು ತಿಳಿಯುವವನು. ಯಾರು ಅಂದ್ರೆ ಆತ್ಮ. ತಾನು ಅಂದ್ರೆ ಆತ್ಮ, ಅವನು ತಿಳಿಯುವವನು. ಅರಿವಪ್ಪನಾಗಿ ಅವನು ತಿಳಿಯುವವನು. ಆದ್ದರಿಂದ ಬ್ರಹ್ಮವು ತಾನೇ. ಅದೇ ಬ್ರಹ್ಮತತ್ವ. ಬ್ರಹ್ಮತತ್ವ ಅಂದರೆ ಈ ಜಗತ್ತಿಗೆ ಆಧಾರಭೂತವಾದ ಬ್ರಹ್ಮತತ್ವ. ಜಗತ್ತಿಗೆ ಆಧಾರ ಯಾರು ಅಂತ ಕೇಳಿದರೆ ಬ್ರಹ್ಮ ಅಂತ ಇದು ಗ್ರಂಥದ ಪ್ರಕಾರ. ಜಗತ್ತಿಗೆ ನೀನೇ ಆಧಾರ. ಜಗತ್ತಿಗೆ ನೀನೇ ಆಧಾರ. ತಾನು ಉಳ್ಳೊಡೆ ಉಂಟು ಜಗವಿದು. ಈ ಪೂರ್ವದಲ್ಲಿ ಹೇಳ್ಕೊಂಬಂತಾರೆ. ತಾನು ಉಳ್ಳೊಡೆ ಉಂಟು ಜಗವಿದು. ಹಂಗಾರೆ ಆತ್ಮತತ್ವಕ್ಕೆ ಇರುವಿಕೆ ಇಲ್ಲ. ಏನಂದ್ರೆ ಇರುವಿಕೆ ಯಾವಾಗಲೂ ಐತಿ. ಈ ಜಗತ್ತು ಯಾವಾಗ ಕಾಣ್ತದಂತ ಹೇಳುವ ಸಂದರ್ಭದಲ್ಲಿ ಈ ಶರೀರದಲ್ಲಿ ನಾನು ಎಂಬುವ ಭಾವನೆಯನ್ನು ಮಾಡುವುದು ತಾನು ಉಳ್ಳೊಡೆ. ತೋರುವ ಜಗವು ಉಂಟು. ಈ ಶರೀರದಲ್ಲಿ ನಾನು ಅಂತ ಭಾವನೆ ಮಾಡಿದಾಗ ಈ ಜಗತ್ತು ತೋರ್ತದೆ. ನಾನು ಅನ್ನುವ ಭಾವನೆ ಮಾಡಿದ್ಯಾರು? ಜಡವರ್ಗ ಏನಾರ ಈ ಭಾವನೆ ಮಾಡ್ಲಿಕ್ಕೆ ಬರ್ತದ? ಮತ್ತು ಮಾಡಿದ್ಯಾರು ಅಂದ್ರೆ ಪ್ರತ್ಯೇಗಾತ್ಮ ಚೇತನ. ಪ್ರತ್ಯೇಗಾತ್ಮ ಚೇತನ ಏನು ಭಾವನೆ ಮಾಡಿತು? ಈ ಶರೀರದಲ್ಲಿ ನಾನು ಎಂಬುವ ಭಾವನೆ ಮಾಡಿತು. ಈ ಭಾವನೆ ಮಾಡಿದಾಗ ಜಗತ್ತು ತೋರಿತು. ಮತ್ತು ಈ ಜಗತ್ತು ತೋರುವುದಕ್ಕೆ ಯಾರ ಆಧಾರ? ಪ್ರತ್ಯೇಗಾತ್ಮ ಚೈತನ್ಯವೇ ಆಧಾರ. ಪ್ರತ್ಯೇಗಾತ್ಮ ಚೈತನ್ಯಕ್ಕೂ ಬ್ರಹ್ಮಕ್ಕೂ ಭೇದ ಇಲ್ಲ. ಹಾಗಾದ್ರೆ ಆಧಾರ ಯಾರು ಅಂತ ಕೇಳಿದರೆ ನೀನೇ ಆಧಾರ. ಚೈತನ್ಯ ಸ್ವರೂಪವಾಗಿರುವ ನೀನೇ ಆಧಾರ. ಎಲ್ಲಿಗೆ ತರಕತ್ತಾರೋ? ನೀನೇ ಬ್ರಹ್ಮ ಅಂತ ಹೇಳೇ ಆಯಿತು. ಆ ಬ್ರಹ್ಮ ಎಲ್ಲಾರ ಇದೆಯೇನೋ ಅಂದ್ರೆ ಅಲ್ಲ, ಆ ಬ್ರಹ್ಮ ಇಲ್ಲೇ ಇದೆ ಅಂತ ಹೇಳಬೇಕಾಗಿ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಬೃಹದಾರಣ್ಯಕ್ಕೆ ಹೇಳ್ತದೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಬ್ರಹ್ಮ ಎಲ್ಲೋ ಐತೆ ಅಂತ ಅಲ್ಲ, ಅದು ನಿನ್ನ ಸ್ವರೂಪವೇ ಎನ್ನುವುದನ್ನು ಮುಮುಕ್ಷುವಿಗೆ, ಶಿಷ್ಯನಿಗೆ ಅನುಭವಕ್ಕೆ ತಂದು ಕೊಡುವುದಕ್ಕಾಗಿ ಶಬ್ದರಾಶಿ. ಶಬ್ದರಾಶಿ ಅದರಾಗ ಭಗವತ್ಪಾದರು ಒಂದು ಮಾತು ಬರೀತಾರೆ ಶಬ್ದರಾಶಿಗೆ. ಶಬ್ದಜಾಲಂ ಮಹಾರಣ್ಯಂ ಬುದ್ಧಿಭ್ರಮಣ ಕಾರಣಂ. ಬುದ್ಧಿಗೆ ಭ್ರಾಂತಿಯನ್ನು ಉಂಟು ಮಾಡುವಷ್ಟು ಶಬ್ದರಾಶಿ ಇದೆ. ಅತಃ ಆದ್ದರಿಂದ ಪ್ರಯತ್ನಾತ್ ಜ್ಞಾತವ್ಯಂ. ಭಾಳ ಪ್ರಯತ್ನಪಟ್ಟು ನಿನ್ನ ಸ್ವರೂಪವನ್ನು ನೀನು ತಿಳಿಯಬೇಕು. ಯಾರಿಂದ ತಿಳಿಬೇಕು? ನಿನಗೆ ತಿಳಿಯೋಕ್ಕಾಗೋದಿಲ್ಲ ಅಂತ ಉಪನಿಷತ್ತು ಹೇಳ್ತದೆ. ನಾಯಂ ಆತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಭವನಾಶ್ರುತೇನ. ಉಪನಿಷತ್ತು ಹೇಳ್ತದೆ. ಮತ್ತು ಯಾರಿಂದ ತಿಳಿಬೇಕಂದ್ರೆ ಯಾರು ತತ್ವವೇತ್ತರಾಗಿದ್ದಾರೆಯೋ. ಪ್ರಯತ್ನಾಜ್ಞಾತವ್ಯಂ ತತ್ವದರ್ಶಿಭಿ. ತತ್ವಜ್ಞರು ಯಾರಾಗಿದ್ದಾರೆಯೋ ಅವರ ಸನ್ನಿಧಿಗೆ ಹೋಗು. ಅವರಿಂದ ನೀನು ತಿಳಿದುಕೋ. ನೀನ ಓದಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡಬೇಡ. ಶಬ್ದಜಾಲಂ ಮಹಾರಣ್ಯಂ. ಯಾಕಂದರೆ ಯಾವ್ಯಾವ ಶಬ್ದದಲ್ಲಿ ಏನೇನು ಅರ್ಥ ತುಂಬಿಕೊಂಡಿದೆ ಅನ್ನೋದು
ಗುರುಗಳಿಗೆ ಗೊತ್ತು, ತತ್ವವೇತ್ತರಿಗೆ ಗೊತ್ತು. ಆದ್ದರಿಂದ ಶಬ್ದರಾಶಿ ಭ್ರಾಂತಿಯನ್ನು ಉಂಟು ಮಾಡುವಂಥದ್ದು ಅನ್ನುವುದನ್ನು ನೆನಪು ಮಾಡ್ತಾ ಇದ್ದೇನೆ, ಮತ್ತೇನಿಲ್ಲ. ಅರಿಯಲುಂ ಮರೆಯಲುಂ ಅರಿಗುಮೆ ಜಡವರ್ಗವರಿಯಲು ಮರೆಯಲು ಬಲ್ಲದು ಅರಿವಲ್ಲದೆ ಅನ್ಯಮೆಲ್ಲವಾಗಿ ತಾನು ಅರಿವಪ್ಪನು ಅರಿವಪ್ಪನಾಗಿ ಬೊಮ್ಮವು, ಅರಿವಪ್ಪನಾಗಿ ಬೊಮ್ಮವು ತಾನೇ ಅಂತ ಇಲ್ಲಿವರೆಗೆ ಇದರ ಭಾವಾರ್ಥ, ಇಲ್ಲಿವರೆಗೆ ಗ್ರಂಥದ ಭಾವಾರ್ಥ. ಅದರಿಂದೇ ಸಿದ್ಧ ನೆನಿಪನು ತನಗೆ ತಾನು ಇಂತು ಉದಿಸಿದೆಲ್ಲವೂ ಜಡ ಮಿಥ್ಯೆ, ಅದನ್ನು ನೀನು ಅರಿವೆ ಸಮ್ಯಕ್ ಬೋಧ ಗತಿಯಿಂದೆ ಸುದತಿ ಬೇರೆ ಅಲ್ಲಿ ಸಾಕ್ಷಿಗಳು ಉಂಟೆ. ಬೇರಲ್ಲಿ ಅಂತಿದೆಯಲ್ಲ, ಬೇರೆ ಅಲ್ಲಿ ಸಾಕ್ಷಿಗಳು ಉಂಟೆ. ಅದರಿಂದೆ ಅಂದರೆ ಎಲ್ಲವನ್ನು ನೀನು ಅರಿಯುವುದರಿಂದೇ. ಸಿದ್ಧ ಅಂದರೆ ಇನ್ನೊಂದರಿಂದ ನೀನು ಹುಟ್ಟಿದವಳು ಅಲ್ಲ, ಸ್ವಯಂ ಸಿದ್ಧ ಅಂತ ಇದರ ಅರ್ಥ, ಮತ್ತೇನಿಲ್ಲ. ಅದು ಯಾವಾಗಲೂ ಇರುವಂಥದ್ದು. ತಮಾಷೆ ಐತಿ ಇಲ್ಲೊಂದಿಟ, ನಾವು ಜಗತ್ತು ಹುಟ್ಟಿಲ್ಲ, ಆತ್ಮತತ್ವ ಒಂದೇ ಇದೆ, ಜಗತ್ತು ಕಲ್ಪಿತ ಅಂತ ಕರಿತೇವೆ. ಆದರೆ ಲೋಕದ ಅನುಭವ ಏನಿದೆ ಅಂದರೆ, ಒಂದು ಪದಾರ್ಥ ಹುಟ್ಟಬೇಕಾದರೆ ಅದಕ್ಕೊಂದು ಕಾರಣವನ್ನು ಹೇಳಬೇಕು. ಬೀಜ ಇದ್ದರೆ ಗಿಡ ಹುಟ್ಟುತ್ತದೆ, ಬೀಜ ಇಲ್ಲಾಂದರೆ ಗಿಡ ಹುಟ್ಟೋದಿಲ್ಲ. ಈ ದೃಷ್ಟಾಂತ ಸಾಕಲ್ಲ. ಕಾರ್ಯಕ್ಕೆ ಕಾರಣ ನಾವು ನೋಡಿದ್ದೆವು ಜಗತ್ತಿನಾಗ. ಆತ್ಮತತ್ವಕ್ಕೆ ಏನು ಕಾರಣವೇ ಇಲ್ಲ ಅಂತ ಹೇಳ್ತಿರಲ್ಲ, ಇದು ಹೇಗೆ ಅನುಭವಕ್ಕೆ ಬರಬಹುದು? ಆತ್ಮತತ್ವಕ್ಕೆ ಮತ್ತೊಂದು ಕಾರಣ ಇಲ್ಲ ಅಂತೀರಿ, ಸ್ವಯಂ ಸಿದ್ಧ ಅಂತೀರಿ, ಇದು ಹೇಗೆ ಅನುಭವಕ್ಕೆ ಬರಬಹುದು ಅನ್ನುವ ಸಮಸ್ಯೆ ಉತ್ಥಾಪನೆ ಆಗಲಿಕ್ಕೆ ಅವಕಾಶ ಇದೆ. ದ್ವೈತಿಗಳು ಇದನ್ನು ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಮತ್ತೇನಿಲ್ಲ. ದ್ವೈತಿಗಳು ಆರೋಪ ಮಾಡ್ತಾರೆ. ಅದಕ್ಕೆ ಅವ್ರು ಏನಂತಾರೆ, ಕಾರ್ಯಕಾರಣ ಭಾವದಿಂದ ಕೂಡಿಕೊಂಡಿರುವ ಜಗತ್ತು ಅದು ಸದಾ ಇರುವಂಥದ್ದು ಅಂತಾರೆ ಅವರಂತಾರೆ. ಅವ್ರ ಮಾತು ಕೇಳೋನಲ್ಲ ಏನಂತ, ಸದಾ ಇರುವಂಥದ್ದು. ಯಾಕದು ಪರಿವರ್ತನಶೀಲ. ಅವರ ಭಾಷೆಯಲ್ಲಿ ಮಾತಾಡ್ತೇನೆ. ನಿತ್ಯ ಪರಿವರ್ತನಶೀಲವಾಗಿರುವ ಜಗತ್ತು ಅನಾದಿ. ಅದನ್ನು ಒಪ್ಕೊಂಡ್ರೆ ನಿಮ್ಮ ಆತ್ಮತತ್ವಕ್ಕೆ ನಾವೇನು ದೋಷ ಹೇಳಿದ್ದೀವಿ, ಕಾರಣ ಇಲ್ಲದರಿಂದ ನಿಮ್ಮ ಆತ್ಮತತ್ವ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ನಾವು ಹೇಳಿದ್ದೀವಿ ಅಂತ. ಅವ್ರು ಹೀಗೆ ನಮ್ಮನ್ನು ಕೇಳಿದಾಗ ನಾವು ಕೇಳ್ತೇವೆ ಅವರನ್ನು, ಅನಾದಿ ಅನವಾದಿ ಯಾಕೆ ಮತ್ತು ನಾವು ಅನಾದಿ ಅಂತೀವಿ, ಇಬ್ಬರು ಸಮ ಹಾಕ್ಯವಲ್ಲಿ ಅನಾದಿ ಅನವಾದಿ ಅನ್ನುವಾಗ. ಆತ್ಮತತ್ವಕ್ಕೊಂದು ಕಾರಣ ಬೇಕು ಅಂತ ನೀ ಕೇಳಿದೆಯಲ್ಲ, ಹಾಗಾದ್ರೆ ಮೊದಲು ಏನು ಗಂಡು ಮೊದಲು ಹೆಣ್ಣು ಮೊದಲು ನೀನು ಹೇಳಿಬಿಡು. ಅವ್ರನ್ನ ಕೇಳ್ತೇವೆ ನಾವು, ಗಂಡು ಮೊದಲು ಹೆಣ್ಣು ಮೊದಲು. ಆ ಗಂಡು ಹುಟ್ಟಬೇಕಾದ್ರೆ ಒಂದು ಹೆಣ್ಣು ಬೇಕು, ಹೆಣ್ಣು ಹುಟ್ಟಬೇಕಾದ್ರೆ ಒಂದು ಗಂಡು ಬೇಕು. ಇದ್ರಾಗ ಯಾವುದು ಮೊದಲ? ಏನರ ಮೊದಲು ಗಂಡ ಅಂತ ಇಟ್ಕೊಳ್ರಿ, ಅದನ್ನು ಹುಟ್ಟಿಸುವುದಕ್ಕೆ ಕಾರಣವಾಗಿರುವಂಥ ಹೆಣ್ಣು ಬೇಕಲ್ಲ. ಹೆಣ್ಣಿಲ್ಲ, ಗಂಡು ಹೆಂಗೆ ಹುಟ್ಟಿತು? ನಮಗೇನು ದೋಷ ಹೇಳಿದಿ ನೀನು ಅನಾದಿ ಅನ್ನುವುದಕ್ಕೆ, ನಿನಗೂ ಆ ದೋಷ ಬರ್ತದೆ. ಇಬ್ಬರು ದೋಷದಲ್ಲಿ ಸಮಾನ. ಹಾಗಾದ್ರೆ ವ್ಯತ್ಯಾಸ ಏನು? ನಿಮ್ಮದು ಅನಿತ್ಯ ಅನ್ನೋದು ನಿತ್ಯ ಕಾಣ್ತಾ ಇದೆ, ಹುಟ್ಟುತ್ತದೆ ಸಾಯ್ತದ, ಹುಟ್ಟುತ್ತದೆ ಸಾಯ್ತದ. ಆತ್ಮತತ್ವ ಹುಟ್ಟೋದು ಅಲ್ಲ, ಸಾಯೋದು ಅಲ್ಲ. ನಿಮಗೆ ಇದೆ ವ್ಯತ್ಯಾಸ. ವ್ಯತ್ಯಾಸ ಬೇಕಲ್ಲ. ಮತ್ತು ಎರಡೂ ಸಮಾನ ಆದರೆ ಯಾವುದನ್ನು ಅಂಗೀಕಾರ ಮಾಡೋದು? ಆತ್ಮತತ್ವ ಹುಟ್ಟೋದು ಅಲ್ಲ, ಸಾಯೋದು ಅಲ್ಲ. ಮಾತಾಡ್ತಿರಲ್ಲ ನೀವು. ಒಬ್ಬ ಹಿರಿ ಮನುಷ್ಯ ಶರೀರ ಬಿಟ್ಟಾಗ ಅವನ ಹೆಸರು ಬಸಪ್ಪ ಅಂತ ಇತ್ತಂತ ಇಟ್ಕೊಳ್ಳೋನು. 100 ವರ್ಷ ಬದುಕಿದ್ದ, ಬಸಪ್ಪಜ್ಜ ಹಾದ ಅಂತ ಮಾತಾಡ್ತೀರಿ ಲೋಕಾರೂಢಿ. ಏನಂತ ಮಾತಾಡ್ತೀರಿ? ಬಸಪ್ಪಜ್ಜ ಬೆಳಿಗ್ಗೆ ವಾದ. ಆ ಶರೀರ ಅಲ್ಲ ಅಂತ ಸಿದ್ಧ ಆಯ್ತಲ್ಲ. ಶರೀರ ಅಲ್ಲೇ ಕುಂಡ್ರಿಸ್ಯಾರ, ತೊಳೆದು ಬಳದು ಏನೋ ಮಲಗಿಸ್ಯಾರೋ ಕುಂಡ್ರಿಸ್ಯಾರೋ ಏನೋ ಮಾಡ್ಯಾರ. ಬಸಪ್ಪಜ್ಜ ಹಾದ ಅಂದ್ರೆ ಇಲ್ಲಿ ಒಳಗೆ ಒಬ್ಬಿದ್ದ ಅವ ಹಾದ ಅಂತ ಅರ್ಥ ಆಯ್ತು. ಶರೀರ ಅಲ್ಲ ಅನ್ನೋದು ನಮ್ಮ ದೈನಂದಿನ ಜೀವನದಲ್ಲಿ ಅನುಭವಕ್ಕೆ ಬರುವಂಥದ್ದು. ಶರೀರ ಅಲ್ಲ.
ಬಸಪ್ಪದು ಹಾದ ನೋಡಿದೆವೋ ನೋಡಿಲ್ಲೋ ಅವ ಹಾದದ್ದು, ಆದ್ರೆ ಮಾತಾಡ್ತೇವೇನು ಅಂದರೆ ಬಸಪ್ಪದ್ದು ಹಾದ. ಯಾಕೆ? ಅವನು ಇರುವುದರಿಂದ ಇಲ್ಲಿವರೆಗೆ ಈ ಶರೀರದಲ್ಲಿ ವ್ಯವಹಾರ ಇತ್ತು, ಅವನು ಇಲ್ಲದರಿಂದ ಶರೀರದಲ್ಲಿ ವ್ಯವಹಾರ ಇಲ್ಲ. ಆ ವ್ಯವಹಾರ ಇಲ್ಲದನ್ನು ನೋಡಿ ಅವನು ಹಾದ ಅಂತ ಮಾತಾಡ್ತೇವೆ ನಾವು ಅನುಮಾನ ಪ್ರಮಾಣದಿಂದ. ಅನುಮಾನ ಪ್ರಮಾಣ ಇದು. ಈ ಅನುಮಾನ ಪ್ರಮಾಣದಿಂದ ಬಸಪ್ಪಜ್ಜ ಹಾದ ಅಂತ ಮಾತಾಡ್ತೇವೆ. ಇದೆಲ್ಲರ ಅನುಭವಕ್ಕೆ, ಅವನ ಶಾಸ್ತ್ರ ಓದ್ದ ಇರಲಿ ಎಲ್ಲರ ಅನುಭವಕ್ಕೆ ಬರುವಂಥದ್ದು ಇದು ನಂಬುದು. ಬಸಪ್ಪಜ್ಜ ಹಾದ ಅಂದ್ರೆ ಮತ್ತೆ ಮುಂದೊಂದು ಅಂಗಿ ತಯಾರತೆ ಅವಾಗ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನು ಗೃಹಣಾತಿ ನರೋ ಪರಾಣಿ. ಈ ಅಂಗಿ ಕಳೆದ ಹರಿದಾದ್ಮೇಲೆ ಮತ್ತೊಂದು ತೊಟ್ಕೋತೇವೆ ನಾವು ನೀವು. ಆ ಆತ್ಮ ಶರೀರವೆಂಬುವ ಅಂಗಿ ಕಲಿತಾನೆ, ಮತ್ತೊಂದು ಅಂಗಿ ತೊಟ್ಕೊಳ್ತಾನೆ. ಈ ಅಂಗಿ ಹರಿದು ಹೋದ್ರೆ ಈ ಶರೀರ ಹರಿದೋಕತ್ತೇನ? ಅದ್ರ ಜೋಡಾಗಿಲ್ಲ. 100 ಅಂಗಿ ಹರಿದು ಹೋದ ಮೇಲೆ ಈ ಶರೀರ ಹೋಗ್ತೈತಿ. ಈ ಶರೀರ ಆದ್ಮೇಲೆ ಮತ್ತೆ ಈ ಶರೀರ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಯಾವ ಶರೀರ ಬರ್ತದೇನೋ ಗೊತ್ತಿಲ್ಲ ಆತ್ಮನಿಗೆ. ಅಂತೂ ಈ ಶರೀರ ಅನಿತ್ಯ ಅನ್ನೋದು ನಮಗೆ ಸಿದ್ಧ ಆಗ್ತದೆ. ಆದರೆ ಇದನ್ನು ಬಿಟ್ಟು ಹೋದವ ಮಾತ್ರ ನಿತ್ಯ. ಅನಾದಿ ಅನ್ನೋದು ಇಬ್ಬರು ಒಪ್ಪಿದ್ದೀವಿ, ಆದರೆ ಅವರ ಜಗತ್ತು ಅನಿತ್ಯ, ನಮ್ಮ ಆತ್ಮತತ್ವ ನಿತ್ಯ. ಇದೇ ವ್ಯತ್ಯಾಸ ಅವರಿಗೆ ನಮಗೆ, ಮತ್ತೇನಿಲ್ಲ. ಅದರಿಂದೇ ಸಿದ್ಧ ನೆನಪನು, ಆತ್ಮ ಸ್ವಯಂ ಸಿದ್ಧನು ಎಂದು ಹೇಳಿಸಿಕೊಳ್ಳುತ್ತಾನೆ. ತನಗೆ ತಾನು ಇಂತು ಉದಿಸಿದೆಲ್ಲವೂ, ಈ ಜಗತ್ತಿದೆಯಲ್ಲ ಜಡವರ್ಗ, ತನಗೆ ತಾನು ಹುಟ್ಟಿದೆ. ಇದು ಭ್ರಾಂತಿಯಿಂದ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಏನೂ ಕಾರಣ ಇಲ್ಲ. ಬರೆದರ ಆರಂಭದಲ್ಲಿ ಪರದೊಳು ಆಕಸ್ಮಿಕವಾದನು ಕಲ್ಪಿತ ಪುರುಷನು. ಆಕಸ್ಮಿಕ. ನಾವು ದೃಷ್ಟಾಂತ ಕೊಟ್ಟಿದ್ದೇವೆ, ನಿಮಗೆಲ್ಲ ಗೊತ್ತಿದ್ದೇವೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ, ಬೆಳ್ಳಿಯಂತೆ ತೋರಿತು. ಅದನ್ನು ಏನು ಮಾಡಿದ್ದೇವೆ ಈಗ? ತನಗೆ ತಾನೇ ಹುಟ್ಟಿತು ಅಂತ ಮಾಡಿದ್ದೇವೆ. ತಿಳಿಸುವ ದೃಷ್ಟಿಯಿಂದ ಪ್ರಕ್ರಿಯೆ ಭಾಳ ವಿಸ್ತಾರ ಮಾಡಿದ್ದಾರೆ ಅಲ್ಲಿ. ಕಪ್ಪೆ ಚಿಪ್ಪು ಹಗಲು ಹೊತ್ತು 12 ಗಂಟೆ ಹೊಳಿತಾ ಇದೆ, ಬೆಳ್ಳಿಯಂತೆ ಹೊಳಿತಾ ಇದೆ. ಇದ್ದದ್ದೇನಲ್ಲೇ? ಕಪ್ಪೆ ಚಿಪ್ಪು. ತೋರುವುದೇನು? ಬೆಳ್ಳಿ. ಆ ಬೆಳ್ಳಿ ತೋರುವುದಕ್ಕೆ ಕಪ್ಪೆ ಚಿಪ್ಪು ಕಾರಣ ಅಲ್ಲ. ಕಾರಣ ಅನ್ನಕ್ಕೆ ಬರೋದಿಲ್ಲ. ಒಂದು ವೇಳೆ ಕಪ್ಪೆ ಚಿಪ್ಪು ಕಾರಣ, ಬೆಳ್ಳಿ ಹುಟ್ಟಿತು ಅಂದ್ರೆ ಕಪ್ಪೆ ಚಿಪ್ಪಿನ ಜ್ಞಾನ ಆದ ಮೇಲೂ ಬೆಳ್ಳಿ ಇರಬೇಕಾಗಿತ್ತು. ಬೆಳ್ಳಿ ಇರುವುದಿಲ್ಲ, ಮತ್ತು ಹುಟ್ಟಿತು ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಕಪ್ಪೆ ಚಿಪ್ಪಿನಿಂದ ಹುಟ್ಟಿತು ಅಂತ ಹೇಳಕ್ಕೆ ಬರೋದಿಲ್ಲ. ಹುಟ್ಟಿತು ಅಂತ ಹೇಳಕ್ಕೆ ಬರೋದಿಲ್ಲ ಅಂದ್ರೇನು? ಕಪ್ಪೆ ಚಿಪ್ಪಿನಿಂದ ಹುಟ್ಟಿತು ಅಂತ ಹೇಳಕ್ಕೆ ಬರೋದಿಲ್ಲ. ತನ್ನಷ್ಟಕ್ಕೆ ತಾನೇ ತೋರಿತು, ತನ್ನಷ್ಟಕ್ಕೆ ತಾನೇ ತೋರಿತು. ಇವಾಗ ಬೆಳ್ಳಿ ಹಂಗೆ ಕಂಡಿತದ. ಅಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ, ಇದ್ದರೂ ಕೂಡ ಬೆಳ್ಳಿಯಂತೆ ಕಂಡಿತು. ಅದನ್ನು ತಗೊಳ್ಳಿಕ್ಕೆ ಹೋದ, ಆಯಿತು. ಇಲ್ಲ ಅಂತ ನಿಶ್ಚಯ ಆಯಿತು. ದೃಷ್ಟಾಂತ ಮುಗಿಸೋಣ ಇಲ್ಲಿ. ಆ ಬೆಳ್ಳಿಯೂ ತೋರುವುದಕ್ಕೆ ಕಾರಣ ಏನು ಹೇಳ್ತೇವೆ ಅಂದ್ರೆ ತಪ್ಪು ತಿಳುವಳಿಕೆ ಒಂದೇ ಹೇಳಬೇಕಲ್ಲದೆ ಬೇರೆ ಏನು ಹೇಳಲಿಕ್ಕೆ ಬರುವುದಿಲ್ಲ. ಇದನ್ನು ಭ್ರಾಂತಿ ಅಂತ ಕರಿತೇವೆ. ಈ ಶರೀರ ನೀನಲ್ಲ, ಈ ಶರೀರ ನಾನಂತ ಏನು ತಿಳ್ಕೊಂಡು ಇದು ಭ್ರಾಂತಿ. ಈ ಭ್ರಾಂತಿಯೇ ಜಡವರ್ಗ. ಈ ಭ್ರಾಂತಿ ಏನಿದೆಯಲ್ಲ ಅದಕ್ಕೆ ಆಧಾರವಾದದ್ದು ಜಡವರ್ಗ. ನೋಡ್ರಿ ಇಲ್ಲಿ ಬರೀತಾರೆ, ಅವರೇ ಬರೀತಾರೆ, ನಮ್ಮ ಕೆಲಸ ಏನಿಲ್ಲ ಇದ್ರಾಗ. ಅದರಿಂದೇ ಸಿದ್ಧ ನೆನಪನು ತನಗೆ ತಾನು ಇಂತು ಉದಿಸಿದೆಲ್ಲವೂ ಜಡ ಮಿಥ್ಯೆ. ತನಗೆ ತಾನು ತೋರುವಂಥದ್ದೆಲ್ಲವೂ ಜಡವಾದ ಪದಾರ್ಥ ಮತ್ತು ಮಿಥ್ಯೆ. ಮಿಥ್ಯೆ ಶಬ್ದದ ಬಗ್ಗೆ ಸಾಕಷ್ಟು ಸಲ ಕೇಳ್ಕೊಂಬಂದ್ರಿ. ತೋರ್ತದ, ಇರುವಿಕೆ ಇಲ್ಲ. ಅದಕ್ಕೆ ಇದು ಮಿಥ್ಯೆ. ತೋರುವುದಿಲ್ಲ ಅನ್ನೋಕೆ ಅಧಿಕಾರ ಇಲ್ಲ ನಮಗೆ. ತೋರ್ತದ, ಆದರೆ ಅದಕ್ಕೆ ಇರುವಿಕೆ ಇಲ್ಲ. ಒಂದು ಮಾತು ಹೇಳಿದ್ದೇನೆ ನಿಮಗೆ, ಎಲ್ಲ ಸುಳ್ಳಿನ ಪ್ರಪಂಚದಲ್ಲೇ ವ್ಯವಹಾರ. ಆತ್ಮತತ್ವದಲ್ಲಿ ವ್ಯವಹಾರ ಇಲ್ಲವೇ ಇಲ್ಲ. ಶಬ್ದಗಳು ಬೇರೆ ಬೇರೆ ಆಗ್ತಾವೆ. ಅರಿಯಲು ಮರೆಯಲು ಆತ್ಮತತ್ವವೇ ಸಮರ್ಥ ಅಂದ್ರಿ. ಆತ್ಮತತ್ವದಲ್ಲಿ ವ್ಯವಹಾರವೇ ಇಲ್ಲ ಅಂತ ಈಗ ಹೇಳ್ತೇರಿ. ವ್ಯವಹಾರ, ವ್ಯಾವಹಾರಿಕ ಸತ್ತ ಉಳ್ಳದ್ದು ವ್ಯವಹಾರ, ಪಾರಮಾರ್ಥಿಕ ಸತ್ತ ಉಳ್ಳದ್ದು ಚೇತನ.
ಆದರೆ ವ್ಯಾವಹಾರಿಕ ಸತ್ತಾವುಳ್ಳ ಶರೀರವೇ ನಾನೆಂದು ತಿಳಿದುಕೊಂಡಿರುವ ಬುದ್ಧಿಯನ್ನು ಬಿಡಿಸುವುದಕ್ಕಾಗಿ ಏನು ಮಾಡಿದೀವಿ ಅಲ್ಲೇ? ಅರಿಯಲು ಮರೆಯಲು ಜಡವರ್ಗ ಸಮರ್ಥಲ್ಲ, ನೀನೇ ಸಮರ್ಥ ಅಂದಿವಿ. ನೀನೇ ಅರಿಯಲು ಮರೆಯಲು ಚೇತನ ಸ್ವರೂಪಳಾದವಳು ನೀನೇ ಸಮರ್ಥ ಅಂದಿವಿ. ತಿಳಿಸುವ ಸಂದರ್ಭದಲ್ಲಿ ಬರುವ ವಚನಗಳು ಅಂತ ಹೇಳಿದ್ದೀನಿ ನಾ ಮೊದಲೊಮ್ಮೆ, ಹಾಗೆ ನೆನಪು ಮಾಡಿಕೊಳ್ರಿ ಅವನ್ನು. ಅರಿವಿನಲ್ಲಿ ಮರೆವೆ ಎಂದೂ ಇಲ್ಲ ಅಂತೂ ಹೇಳ್ಕೊಂಡು ಬಂದೇವೆ ಈ ಪೂರ್ವದಲ್ಲಿ. ಮತ್ತು ಅರಿಯಲು ಮರೆಯಲು ನೀನೇ ಸಮರ್ಥ ಅಂತ ಹೇಳುವ ಅಭಿಪ್ರಾಯ ಏನು ಅಂತ ಕೇಳಿದರೆ, ಜಡವರ್ಗದಲ್ಲಿ ಅರಿಯುವತನ ಮರೆಯುವತನ ಇಲ್ಲ ಅಂತ ಅಭಿಪ್ರಾಯ. ಅದರಲ್ಲಿ ಚೈತನ್ಯದ ಆಭಾಸ ಯಾವಾಗ ಕೂಡ್ತದ ಅವಾಗ ಅರಿಯುವುದು ಮರೆಯುವುದು ಹೋಗುವುದು ಬರುವುದು ಕೊಡೋದು ತೆಗೆದುಕೊಳ್ಳುವುದು ಎಲ್ಲ ನಡೆಯುತ್ತದೆ. ಅದಕ್ಕೆ ಸಕಲ ವ್ಯವಹಾರಗಳು ಸುಳ್ಳಿನ ಪ್ರಪಂಚದಲ್ಲಿ, ಅದು ಪಾರಮಾರ್ಥಿಕ ವೈದಿಕ ಲೌಕಿಕ ಈ ಪೂರ್ವದಲ್ಲಿ ಮಾತು ಬಂದಿದೆ. ಪಶ್ವಾದಿವಿಶ್ಚ ಅವಿಶೇಷಾತಂತ ಶಂಕರ ಭಗವತ್ಪಾದರು ಬರೆದಿರುವ ಒಂದು ವಾಕ್ಯವನ್ನು ನೆನಪು ಮಾಡಿ, ಏನೋ ವ್ಯವಹಾರ ನಡೆಯಬೇಕಾದರೂ ಅವಿದ್ಯೆಯನ್ನು ಮುಂದಿಟ್ಟುಕೊಂಡಾಗಲೇ ವ್ಯವಹಾರ ನಡೀತದ. ಶಾಸ್ತ್ರವನ್ನು ಹೇಳಬೇಕಾದ್ರೂ ಅವಿದ್ಯೆ ಬೇಕು. ಅವಿದ್ಯೆ ಇದ್ದಾಗ ಅವಿದ್ಯೆ ಇಲ್ಲಾಂದ್ರೆ ಎರಡಿಲ್ಲ ಅಂದ್ರೆ ಶಾಸ್ತ್ರ ಯಾರಿಗೆ? ಹೇಳೋರು ಯಾರು ಕೇಳೋರು ಯಾರು? ಅಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ. ಅದಕ್ಕಾಗಿ ಸುಳ್ಳಿನ ಪ್ರಪಂಚದಲ್ಲೇ ವ್ಯವಹಾರ ನಡೀತದೆ. ಶಾಸ್ತ್ರವೂ ಸುಳ್ಳು ಅಂತ ಬರ್ಕೊಂಡು ಬಂದಿದ್ದೇವೆ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ, ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ, ಇದು ಬ್ರಹ್ಮಸೂತ್ರ. ತತ್ ಅನನ್ಯತ್ವಂ, ಆ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ಆತ್ಮನಲ್ಲಿಯೇ ಅಧ್ಯಸ್ಥವಾಗಿ ತೋರುತ್ತದೆ ಶಾಸ್ತ್ರ. ಇಡೀ ಜಗತ್ತ ಆತ್ಮನಲ್ಲೇ ಅಧ್ಯಸ್ಥ ಆಗೈತಿ, ಶಾಸ್ತ್ರವು ಕೂಡ ಆತ್ಮನಲ್ಲಿಯೇ ಅಧ್ಯಸ್ಥವಾಗಿ ತೋರುತ್ತದೆ. ಇದರ ಅಭಿಪ್ರಾಯ ಏನು ಅಂದರೆ, ನಿಮ್ಮ ಶಾಸ್ತ್ರ ಜಗದ ಅಂತರ್ಗತವೋ ಅಥವಾ ಜಗತ್ತಿಗಿಂತಲೂ ಭಿನ್ನವೋ ಅಂತ ಕೇಳಿದವು ಪೂರ್ವ ಪಕ್ಷಿ. ಜಗದ ಅಂತರ್ಗತ ಅಂದಿವಿ. ಆವಾಗ ಹಂಗಾರೆ ಶಾಸ್ತ್ರನೂ ಸುಳ್ಳು, ಜಗತ್ತು ಸುಳ್ಳಾದಾಗ ಶಾಸ್ತ್ರನೂ ಸುಳ್ಳು ಅಂದಿವು. ಹೌದು ಅಂದಿವು. ತದನನ್ಯತ್ವಂ, ಶಾಸ್ತ್ರವು ಜಗತ್ತಿನ ಸ್ವರೂಪವೇ ಆಗಿದೆ. ಆದರೆ ಅಂದರೆ ಏನಕ್ಕೆ ಅರ್ಥ ಅಂದರೆ, ಆತ್ಮತತ್ವವನ್ನು ಬಿಟ್ಟು ಜಗತ್ತಿಗೆ ಇರುವಿಕೆ ಇಲ್ಲ. ಇರುವುದು ಹಗ್ಗ, ತಿಳಿಯೋದು ಹಾವು. ಅಲ್ಲಿ ಹಗ್ಗ ಬಿಟ್ಟು ಹಾವು ಐತೇನ? ಇಲ್ಲ. ಹಾಗೆ ಇಲ್ಲಿ ಆತ್ಮನನ್ನು ಬಿಟ್ಟು ಜಗತ್ತಿದೆ ಏನಂದರೆ ಇಲ್ಲ, ತೋರ್ತದ. ತೋರುದಿಲ್ಲ ಅಂತ ನಾವು ಹೇಳೋದಿಲ್ಲ, ಆದರೆ ಮಿಥ್ಯೆ. ಅದಕ್ಕೆ ಇರುವಿಕೆ ಇಲ್ಲ ಅನ್ನುವುದು ಈ ಮಿಥ್ಯಾ ಶಬ್ದದ ಅರ್ಥ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ, ವಾಚಾರಂಭಣ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತ ಅಲ್ಲಿ ಶ್ರುತಿ ಪ್ರಮಾಣ ತಗೊಂಡಿದ್ದಾರೆ ವ್ಯಾಖ್ಯಾನ ಮಾಡಕ್ಕೆ. ಕೇವಲ ನುಡಿ ಮಾತ್ರ. ಜಗತ್ತಂದ್ರೆ ಏನು? ನುಡಿ ಮಾತ್ರ. ಆದರೂ ವ್ಯವಹಾರ ಎಲ್ಲ ನುಡಿಯಲ್ಲೇ ಇದೆ, ವ್ಯವಹಾರ ಎಲ್ಲ ಮಾತಿನಲ್ಲೇ ಇದೆ. ಈ ಮಾತು ಒಂದು ವೇಳೆ ಇಲ್ಲದೆ ಹೋಗಿದ್ದರೆ ಸೂರ್ಯ ಚಂದ್ರ ಏನೂ ಮಾಡ್ಲಾರ, ವ್ಯವಹಾರ ನಡೀತಿತ್ತೇನ್ರಿ? ಪರಮಾತ್ಮ ಎಷ್ಟು ಉಪಕಾರ ಮಾಡ್ಯಾನಂದ್ರೆ ವಾಗೀಂದ್ರಿಯ ಕೊಟ್ಟಾನ. ಪರಸ್ಪರ ಸುಖ ದುಃಖಾದಿಗಳನ್ನು ನೀವು ಹಂಚಿಕೊಳ್ಳುವುದಕ್ಕೆ ವಾಗೀಂದ್ರಿಯ ಬೇಕು. ವಾಕ್ ಅನ್ನುವ ಇಂದ್ರಿಯ ಇಲ್ಲದೆ ಹೋಗಿದ್ರೆ ವ್ಯವಹಾರ ನಡೀತಿರಲಿಲ್ಲ. ವ್ಯವಹಾರ ನಡಿಬೇಕಾದ್ರೆ ಏನು ಕಾರಣ ಆಯಿತು? ವಾಗೀಂದ್ರಿಯ ಕಾರಣ ಆಯಿತು. ವಾಕ್ ಅನ್ನುವ ಇಂದ್ರಿಯ ಆತ್ಮ ಅಲ್ಲ, ಆತ್ಮನಿಗಿಂತಲೂ ಭಿನ್ನವಾಗಿದೆ, ಜಡವರ್ಗದಲ್ಲಿ ಸೇರಿಕೊಂಡಿದೆ. ಸುಳ್ಳಾದ ಶಾಸ್ತ್ರದಿಂದ ಸತ್ಯವಾದ ಜ್ಞಾನವು ಹೇಗೆ ಉಂಟಾಗುತ್ತದೆ? ಮರುಪ್ರಶ್ನೆ ಮಾಡಿದಮ್ಮ. ಸುಳ್ಳದ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದೇವೆ. ಮುಖದ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡೈತಿ, ಅದು ಸುಳ್ಳು ಖರೇನೋ? ನಮಗೆ ದೃಷ್ಟಾಂತ ಇವ. ಕನ್ನಡಿಯಲ್ಲಿ ತೋರುವ ಮುಖದ ಪ್ರತಿಬಿಂಬ ಸುಳ್ಳು, ತೋರ್ತದ. ಅದಕ್ಕೆ ಇರುವಿಕೆ ಇಲ್ಲ ಅಂತ ಹೇಳ್ತೇವಲ್ಲ, ದೃಷ್ಟಾಂತ ನೋಡ್ರಿ. ಕನ್ನಡಿಯಲ್ಲಿ ನಿಮ್ಮ ಮುಖದ ಪ್ರತಿಬಿಂಬವು ತೋರುತ್ತದೆ, ಆದರೆ ಅದಕ್ಕೆ ಇರುವಿಕೆ ಇಲ್ಲ. ಐತೆ ಅಂತೀರೇನ? ಮತ್ತೆ ಅದಕ್ಕೆ ತಮಾಷೆ ಮಾಡ್ತೇವೆ. ಶಾಸ್ತ್ರ ಹೇಳೋವಾಗ ಒಮ್ಮೊಮ್ಮೆ ಪಂಚಮಿ ಹಬ್ಬ ಬಂದಿತ್ತು.
ತಾಯಿ ಅನೇಕ ವಿಧವಾದ ಉಂಡೆ ಕಟ್ಟಿಟ್ಟಾಳ. ಅದ್ರಾಗ ಈ ಬೇಸನ್ ಉಂಡೆ ಅಂದ್ರೆ ಅದ್ರಾಗ ತುಪ್ಪ ಹೆಚ್ಚಿರ್ತದೆ. ಮಗುವಿಗೆ ಒಂದು ಕೊಟ್ಟಳು ರುಚಿ ಆಯಿತು, ಅಷ್ಟೇ 5-6-7 ವರ್ಷದ ಹುಡುಗ ಇನ್ನೊಂದು ಕೊಡು ಅಂತ. ತಾಯಿಗೆ ಗೊತ್ತು ಹೆಚ್ಚು ಕೊಟ್ಟರೆ ಬೇದಿ ಆಗ್ತತಿ ಮಗುವಿಗೆ ಅಂತ, ಕೊಡೋದಿಲ್ಲ. ಆಯ್ಕೆ ಅಂದಳು. ನೋಡು ಕೊಟ್ರೆ ಚಲೋ, ಕೊಡದ್ರೆ ನಾ ಏನು ಮಾಡ್ತೀನಿ ಅಂತ ಹುಡುಗು. ಏನು ಮಾಡ್ತೀನಿ ಮಾಡೋ ಅಂದಲ್ಲ ಆಕೆ ತಾಯಿ. ಆಕೆ ಗಂಡ ಕನ್ನಡ ಶಾಲೆಯ ಮಾಸ್ತರ್ ಇದ್ದ. ಹುಡುಗ ಶಾಲೆಗೆ ಓಡಿ ಹೋಯ್ತು. ಯಪ್ಪ ಅಂದ. ಯಾಕೋ? ನನಗೆ ಅಪ್ಪ ಒಬ್ಬ ಅಥವಾ ಇಬ್ಬರು ಅಂತ ಕೇಳ್ತು. ಮಾಸ್ತರ್ಗೆ ಸಮಸ್ಯೆ ಬಂದಾಗ್ಬಿಡ್ತು. ಹುಡುಗ ಹೆಂಗೆ ಕೇಳಿದ ಕೂಡಲೇ ಮಾಸ್ತರ್ಗೆ ಸಮಸ್ಯೆ ಬಂದಾಗ್ಬಿಡ್ತು. ಯಾಕಲ್ಲಿ ಹೆಂಗಂತಿ? ಅಲ್ಲೇ ಮನ್ಯಾಗ ಒಬ್ಬ ಅಪ್ಪ ಅದಾನ, ಇಲ್ಲಿ ಶಾಲ್ಯಾಗ ನೀ ಇದಿ, ಅದಕ್ಕೆ ಅನ್ನಿ ಅಂತ ಹುಡುಗ. ಇನ್ನಡು ಗಟ್ಟಿ ಆಯ್ತು ಸಮಸ್ಯೆ. ಬಂದ ಬಿಟ್ಟ ಮನೆಗೆ ಬಂದ. ಎಲ್ಲ ಕಡೆ ನೋಡಿದ, ಏನೂ ಕಾಣಲಿಲ್ಲ. ಎಲ್ಲ ಕಡೆ ನೋಡಿದ, ಏನೂ ಕಾಣಲಿಲ್ಲ. ಕತೆ ಮುಂದೆ ಮಾಡೋಣ, ಹೊರಗೆ ಕುಂತ ಅಲ್ಲಿ ಮಾತುಗಳು ಸುಮ್ಮನೆ ವ್ಯರ್ಥವಾಗಿ ಬಳಸೋದು ಬೇಡ. ಹುಡುಗನ ಕೇಳಿದ, ಏನಲ್ಲೇ ಅಪ್ಪ ಮನ್ಯಾಗ ಒಬ್ಬ ಇದಾನ ಅಂದು, ಎಲ್ಲಿದ್ದಾನೆ ತೋರಿಸು ಅಂದ. ಹುಡುಗ ಕೈ ಹಿಡಿದು ಕರ್ಕೊಂಡು ಹೋಯಿತು. ಕನ್ನಡಿ ಎದುರಿಗೆ ನಿಲ್ಲಿಸ್ತು. ಅಲ್ಲಿ ಒಂದು 3 ಫೂಟದ ಕನ್ನಡಿ ಇತ್ತು. ಅದ್ರಾಗ ಪೂರ್ತಿ ಇವನು ಪ್ರತಿಬಿಂಬ ಮೂಡಿತು. ಆ ಕನ್ನಡಿಯಾಗ ಒಬ್ಬ ಅಪ್ಪ, ನೀವೊಬ್ಬ ಅಪ್ಪ, ಎರಡು ಖರೆ ಏನ್ರಿ? ನನಗೆ ಬೇಕಾದದ್ದೇನೋ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬ ಸುಳ್ಳು, ಇದನ್ನು ಹೇಳಬೇಕಾಗಿತ್ತು. ನಾ ಮತ್ತೇನಿಲ್ಲ. ತೋರೋದಿಲ್ಲೇನೋ ತೋರ್ತದೆ, ಹಾಗೆ ಜಗತ್ತು ತೋರೋದಿಲ್ಲೇನೋ ತೋರ್ತದೆ. ಆದರೆ ಕನ್ನಡಿಯಲ್ಲಿ ಬಿದ್ದಿರುವ ಪ್ರತಿಬಿಂಬದಂತೆ ಈ ಜಗತ್ತು ಸುಳ್ಳು. ಇಂತಹ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದೇವಲ್ಲ, ಇದು ಸುಳ್ಳು. ಇದು ಮಿಥ್ಯಾ ಶಬ್ದದ ವಿವರಣೆ, ಮತ್ತೇನಿಲ್ಲ. ಮಿಥ್ಯೆ ಅನ್ನುವ ಶಬ್ದದ ವಿವರಣೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಇಡೀ ಶಾಸ್ತ್ರವನ್ನು ಗಂಟು ಕಟ್ಟಿ ನಮ್ಮ ಭಗವತ್ಪಾದರು ಒಂದು ಶ್ಲೋಕದಾಗ ಇಟ್ಟು ಹೋಗಿದ್ದಾರೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಕೇವಲ ಒಂದು ಶ್ಲೋಕದಲ್ಲಿ ಇಟ್ಟು ಹೋಗಿದ್ದಾರೆ. ಮಿಥ್ಯೆ, ಜಗತ್ತು ತೋರ್ತದ, ಇದಕ್ಕೆ ಇರುವಿಕೆ ಇಲ್ಲ. ಅದನ್ನು ನೀನು ಅರಿವೆ ಸಮ್ಯಕ್ ಬೋಧ ಗತಿಯಿಂದೆ ಸುದತಿ ಬೇರಿಲ್ಲಿ ಸಾಕ್ಷಿಗಳು ಉಂಟೆ. ಬೇರೆ ಅಲ್ಲಿ ಸಾಕ್ಷಿಗಳು ಉಂಟೆ, ಇಲ್ಲಿ ಅಲ್ಲ, ಬೇರಲ್ಲಿ ಸಾಕ್ಷಿಗಳು ಉಂಟೆ. ಅದನ್ನು ಅಂದ್ರೆ ನೋಡ್ರಿ, ಇದು ಜಗಳ ಮಾಡ್ತದೆ. ಇಲ್ಲಿವರೆಗೆ ಸುಮ್ಮನೆ ಇರ್ತದೆ, ಏನು ಮುಟ್ಟಿಲ್ಲ ಬಿಟ್ಟಿಲ್ಲ, ಇದನ್ನು ಕೈ ಕೂಡ ಹಿಡಿದಿಲ್ಲ ಇದಕ್ಕೆ. ತಾನ ಸರಿತದ ಬಟನ್, ಅದು ಕೈಯ ಮುಟ್ಟಿಲ್ಲ. ನೋಡಿದಿರಿ ನೀವು? ಅದಕ್ಕೇನು ಕೈ ಮುಟ್ಟಿದ್ದೀನಿ ಅಂದ್ರೆ ಏನೂ ಇಲ್ಲ. ಆಯಿತು, ಇರಲಿ, ಅದೇನಾರ ಮಾಡಲಿ. ಏನಂತಾರೆ ಇಲ್ಲಿ ಇವರು ಅಂದ್ರೆ, ಅದನ್ನು ಅಂದರೆ ಜಡವಾದ ಜಗತ್ತನ್ನು ನೀನು ಅರಿವೆ ಒಂದು ಭಾಗ. ಇನ್ನೊಂದು ಭಾಗ ಏನಂದ್ರೆ, ಇದನ್ನು ಅನ್ಬೋದಾಗಿತ್ತು, ಅದನ್ನು ಅಂದ್ರಲ್ಲ ಇಲ್ಲೇ ಶಬ್ದ. ಇದನ್ನು ಯಾಕಂದ್ರೆ ಎದುರಿಗೆ ಇದೆ ಜಗತ್ತ. ಇದನ್ನು ನೀನು ಅರಿವೆ ಅಂದ್ರಲ್ಲ, ಈ ಜಡಭೂತವಾದ ಜಗತ್ತು ತೋರುವುದಕ್ಕೆ ಕಾರಣವಾಗಿರುವ ಅದನ್ನು, ಆತ್ಮತತ್ವವನ್ನು, ಅದನ್ನು ಆತ್ಮತತ್ವವನ್ನು ನೀನು ಅರಿವೆ, ನೀನು ತಿಳಿಯುತ್ತಿ. ಹೇಗೆ? ಸಮ್ಯಕ್ ಬೋಧ ಗತಿಯಿಂದೆ. ಸಮ್ಯಕ್ ಬೋಧ ಗತಿಯಿಂದೆ. ಸಮ್ಯಕ್ ಯಥಾರ್ಥವಾದ, ಬೋಧ ಜ್ಞಾನ, ಗತಿ ಮಾರ್ಗ. ಅಂದರೆ ಯಥಾರ್ಥವಾದ ಬ್ರಹ್ಮಜ್ಞಾನದಿಂದ, ಆತ್ಮಜ್ಞಾನದಿಂದ ಆತ್ಮನನ್ನು ನೀನು ತಿಳಿಯುತ್ತಿ. ಅಂದರೆ ತನ್ನನ್ನು ತಾನೇ ತಿಳಿತಾನಂತ ಬಂದಿದೆ ಆರಂಭದಲ್ಲಿ. ನಿನ್ನನ್ನು ನೀನೇ ತಿಳಿಯಬೇಕಲ್ಲದೆ ಇನ್ನೊಂದು ತಿಳಿಯಲಿಕ್ಕೆ, ಇನ್ನೊಂದು ತಿಳಿಯುವುದಕ್ಕೆ ಇನ್ನೊಂದು ಅಲ್ಲಿಲ್ಲ. ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಏನಂತಾರೆ ನೋಡ್ರಿ, ಅದನ್ನು ಇಲ್ಲಿ ಎರಡು ಅರ್ಥ ಮಾಡಿದ್ದೀನಿ. ನಾ ಮೊದಲು ಜಗತ್ತು ಅಂದೆ, ಅದ್ರ ಇದನ್ನು ಅನ್ನಬೇಕಾಗಿತ್ತು. ಮತ್ತೇನಂತೀವಿ ಇಲ್ಲೇ? ಅದನ್ನು ಅಂದರು. ಅದನ್ನು ಅಂದ ಕೂಡಲೇ ಆತ್ಮತತ್ವದ ಕಡೆ ಹೋಗ್ಬೇಕೀಗ ನಾವು. ಅದನ್ನು ಅಂದ ಕೂಡಲೇ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಚೇತನ. ಆಮೇಲೆ ಭಾಗತ್ಯಾಗ ಲಕ್ಷಣ ವಗೈರೆ ಆಗ್ತದೆ, ಅಖಂಡ ಚೈತನ್ಯ ಉಳಿತದ. ಆದ್ರೆ ಕೇವಲ
ಅಖಂಡ ಚೈತನ್ಯಕ್ಕೆ ಅದನ್ನು ಅನ್ನಲಿಕ್ಕೆ ಬರುವುದಿಲ್ಲ. ಅಖಂಡ ಚೈತನ್ಯವನ್ನು ಇಟ್ಟುಕೊಂಡು ಅದು ಅನ್ಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಶಬ್ದಕ್ಕೆ ಅದು ವಿಷಯ ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಮನಸ್ಸಿನೊಡನೆ ಕೂಡಿಕೊಂಡು ಅರ್ಧಾಕಾಶದಲ್ಲಿ ಮುಳುಗಿತು. ಬ್ರಹ್ಮಪುರ ಅಂತ ಕರಿತೇವೆ. ಇಲ್ಲಿದೆ ಒಂದು ಹೆಬ್ಬೆಟ್ಟು ಗಾತ್ರ ಕೊಳ್ಳು ಭಾಗ. ಅಂಗುಷ್ಟ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ. ಶ್ರುತಿ ಅದಕ್ಕೆ ಪ್ರಮಾಣ. ಅಂಗುಷ್ಠ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ. ಪುರುಷ ಅಂದರೆ ಯಾರು? ಪೂರ್ಯತೆ ಅನೇನ ಸರ್ವಂ ಇತಿ ಪುರುಷ. ಆತ್ಮತತ್ವ ಅನೇನ ಸರ್ವಂ ಪೂರ್ಯತೆ ಇತಿ ಪುರುಷ. ಆತ್ಮತತ್ವದಿಂದಲೇ ಇಡೀ ಜಗತ್ತು ತುಂಬಿಕೊಂಡಿದೆ, ಒಳಗ ಹೊರಗ. ಮತ್ತು ಇಲ್ಲೇನಂತಾನ? ಅಂಗುಷ್ಠ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ. ಶರೀರದಲ್ಲಿ ಅಂಗುಷ್ಠ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ. ಇಲ್ಲೇನಂತಾರು ಉಪನಿಷತ್ಕಾರರು? ಅದಕ್ಕೆ ಮೊದಲೇ ಹೇಳಿದ್ದೇನೆ ಒಂದು ಮಾತು, ಶಬ್ದಜಾಲಂ ಮಹಾರಣ್ಯಂ. ಇಲ್ಲಿ ಅರ್ಧಾಕಾಶ ಎಷ್ಟಿದೆ ಅಂದರೆ ಅಂಗುಷ್ಠ, ನಮ್ಮ ಹೆಬ್ಬೆರಳು ಗಾತ್ರದಷ್ಟ ಆಕಾಶ ಇದೆ. ಕೊಳ್ಳು ಭಾಗ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು ಆಕಾಶ ಭಾಗ ಬಾಯಾಗಿಷ್ಟು. ಅರ್ಧಾಕಾಶ ಅಂದ್ರೆ ಇಲ್ಲೈತಿ ಬಲಭಾಗದಲ್ಲಿ. ಅಲ್ಲಿ ಆತ್ಮತತ್ವದ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಬರ್ತದ ಅನುಭವದಿಂದ. ಅದಕ್ಕೆ ಏನಂದ್ರು? ಅಂಗುಷ್ಟ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ. ಹೊರಗೂ ಅದಾನ ಆತ್ಮ, ಇಲ್ಲ ಅಂತಲ್ಲ. ಆದ್ರೆ ಹೊರಗಿರುವ ಆತ್ಮನನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ಬೊಂಬವನು ಅರಿವೇನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ಹೊರಗೆ ಹೋದ್ರೆ ನಿಮಗೆ ಎಂದೂ ಬ್ರಹ್ಮಜ್ಞಾನ ಆಗುವುದಿಲ್ಲ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನುವ ಶ್ರುತಿಗೆ ಭಗವತ್ಪಾದರು ಅರ್ಥವನ್ನು ಬರೆಯುತ್ತಾ ಏನು ಬರ್ದಾರಂತ ಕೇಳಿದ್ರೆ, ಅಲ್ಲಿ ಪೂರ್ವ ಪಕ್ಷಿ ಕೇಳಿದ ನಮಗೆ, ಆತ್ಮನನ್ನು ನೋಡಬೇಕಾದ್ರೆ ಏನು ಮಾಡಬೇಕಂತ ಪ್ರಶ್ನೆ ಮಾಡಿದಳು ಮೈತ್ರೇಯಿ. ಶ್ರವಣ ಮನನ ನಿಧಿಧ್ಯಾಸನ ಮಾಡಂದ್ರಿ ಪೂರ್ವ ಪಕ್ಷಿ ಮಾತೇವು. ಆತ್ಮತತ್ವವನ್ನು ಒಂದು ಸಲ ಶ್ರವಣ ಮಾಡಿದರೆ ಸಾಕು, ಮನನ ನಿಧಿಧ್ಯಾಸನ ಮಾಡೋದು ಬೇಕಾಗಿಲ್ಲ ಅಂದವ. ಅವಾಗ ಉತ್ತರ ಕೊಟ್ಟಿವಿ, ಉತ್ತಮ ಜಿಜ್ಞಾಸುವಿಗೆ ಒಂದೇ ಸಲ ಸಾಕಪ್ಪ, ಇನ್ನುಳಿದವ್ರಿಗೆ ಏನು ಬೇಕಾಗಿಲ್ಲ ಅಂತ ಅವನು ಮುಗಿಸೋನಲ್ಲಿ. ಇದು ದ್ವೈತೀಯ ಮಾತು. ಅದರಾಗ ಕರ್ಮಕಾಂಡದಾಗ ಬರ್ತಾನೆ. ಕರ್ಮಕಾಂಡದಾಗ ಏನು ಕೇಳ್ತಾನಂದ್ರೆ, ಶ್ರೋತವ್ಯ ಮಂತವ್ಯ ದ್ರಷ್ಟವ್ಯ ಏನಿದಾವಲ್ಲ ನಿಮ್ಮ ಶಬ್ದ ನಿಧಿಧ್ಯಾಸಿತವ್ಯ, ಅಲ್ಲಿ ತವ್ಯ ವ್ಯಾಕರಣ ಪ್ರಕಾರ ಇದು ತವ್ಯ ಪ್ರತ್ಯಯ ಅಂತ ಬರ್ತದೆ. ಅಲ್ಲಿ ಲಿಂಗ ಲೋಟ ತವ್ಯ, ಲಿಂಗ ಪ್ರತ್ಯಯ ಲೋಟ ಪ್ರತ್ಯಯ ತವ್ಯ ಪ್ರತ್ಯಯ ಅಂತ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಯಾಕೆ ನೆನಪು ಮಾಡಿದ್ದೇನೆ ಅಂದರೆ, ನಿಮ್ಮನ್ನು ವ್ಯಾಕರಣ ಕಡೆ ಕರ್ಕೊಂಡು ಹೋಗೋಕ್ಕಲ್ಲ, ನೆನಪು ಮಾಡೋಕ್ಕೆ ಕಾರ್ಡ್ ಇರ್ತದೆ, ಸುಮ್ಮನೆ ನೆನಪು ಮಾಡೋದಿಲ್ಲ. ಇಲ್ಲಿ ವಿಧಿ ಇದೆ ಅಂತ ನಾವು ಕರ್ಮಕಾಂಡಿ ವಿಧಿ ಇದೆ. ಆತ್ಮತತ್ವಕ್ಕೆ ವಿಧಿ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಶಬ್ದಕ್ಕೆ ವಿಷಯ ಅಲ್ಲ, ವಿಧಿ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಕರ್ಮ ನಡೆಯುವುದಿಲ್ಲ, ವಿಧಿ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ವಿಧಿ ಇದಾವೆಲ್ಲ ಲಿಂಗಲೋಡ್ ತವ್ಯ ಪ್ರತ್ಯಯಗಳು ವಿಧಿ ಇದಾವಲ್ಲ ಅಂತ ಕೇಳಿದಾಗ ಅಲ್ಲಿ ವಿಧಿಯ ಛಾಯೆ ಇದೆ, ಅವು ವಿಧಿಬೋಧಕ ವಾಕ್ಯಗಳು ಅಲ್ಲ ಅಂದ್ರೆ ಭಗವತ್ಪಾದರು. ವಿಧಿ ಛಾಯೆ ಇದೆ ಅಲ್ಲಿ, ವಿಧಿಬೋಧಕ ಅಲ್ಲ. ವಿಧಿಬೋಧಕ ಎಲ್ಲಿ ಅಂತ ಕೇಳಿದ್ರೆ ತನಗಿಂತಲೂ ಭಿನ್ನವಾದದ್ದನ್ನು ಮಾಡುವುದರಲ್ಲಿಯೂ ತ್ಯಾಗ ಮಾಡುವುದರಲ್ಲಿಯೂ ವಿಧಿಯ ಕರ್ತವ್ಯ ಇದೆ. ಅದನ್ನು ಚೋದ್ಯ ಅಂತೂ ಕೂಡ ಕರಿತೇವೆ. ಇಲ್ಲಿ ಚೋದ್ಯ ಇಲ್ಲ, ಅದು ಚೋದ್ಯ ಅಂದರೆ ಪ್ರೇರೇಪಕ. ಮತ್ತು ಇಲ್ಲೇನು ಅರ್ಥ ಹಾಗಾದ್ರೆ ಲಿಂಗಲೋಡ್ ತವ್ಯ ಪ್ರತ್ಯಯಗಳು, ತವ್ಯ ಪ್ರತ್ಯಯಕ್ಕೆ ಏನು ಅರ್ಥ ಅಂತ ಕೇಳ್ತಾನೆ. ಆವಾಗ ಭಗವತ್ಪಾದರು ಹೇಳ್ತಾರೆ, ಶ್ರವಣ ಮಾಡು ಮನನ ಮಾಡು ನಿಧಿಧ್ಯಾಸನ ಮಾಡು ಅನ್ನೋದಕ್ಕೆ ನಿನ್ನ ಅಂತಃಕರಣ ವೃತ್ತಿಯನ್ನು ಅಂತರ್ಮುಖ ಮಾಡುವಂಥ ಅರ್ಥ ಇದೆ ಬರ್ದಾರೆ. ತತ್ವ ಸಮನ್ವಯಾತ್ ಅನ್ನುವ ಸೂತ್ರದಲ್ಲಿ ಇದರ ವ್ಯಾಖ್ಯಾನ ಇದೆ, ಬಲ್ಲವರು ನೋಡ್ಕೊಳ್ಬಹುದು. ಅಲ್ಲಿ ಏನು ಬರ್ದಾರು? ನಿನ್ನ ಅಂತಃಕರಣದ ವೃತ್ತಿ ಹೊರಮುಖವಾಗಿದೆ, ಅದನ್ನು ಅಂತರ್ಮುಖ ಮಾಡು. ಹೊರಗಿನ ಪದಾರ್ಥಗಳೆಲ್ಲವನ್ನು ಮರೆಯದೇ ಹೋದರೆ ಅಂತಃಕರಣದ ವೃತ್ತಿಯು ಅಂತರ್ಮುಖ ಆಗಲಾರದು. ಎಂದಿರ್ಪೇನೋ
ನಿಜ ಸುಖದಲ್ಲಿ ಬಹು ದಂದುಗುವ ಎಲ್ಲವನ್ನು ಅಳಿದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇದನ್ನು ಕೇಳಿದ್ದಾರೆ. ಎಂದಿರುಪೇನು ಹೊರಗ ಹೊಂಟತಿ ವೃತ್ತಿ, ಅದಕ್ಕೆ ಎಂದಿರುಪೇಣೋ ಬಹು ದಂದುಗುವನ್ನೆಲ್ಲವನ್ನು ಅಳಿದು ಎಂದಿರುಪೇಣೋ ಒಬ್ಬ ಸಾಧಕ ಹೇಳುವಂತಹ ವಿಚಾರ. ಅದಕ್ಕೆ ಇಲ್ಲಿ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನೋದಕ್ಕೆ ವಿಧಿ ಇಲ್ಲ ತಮ್ಮ. ಆತ್ಮತತ್ವವನ್ನು ತಿಳಿಯುವುದಕ್ಕೆ ವಿಧಿ ಅಲ್ಲ ಇದು. ಮತ್ತು ಅದಕ್ಕೆ ವಿಧಿ ಅಂತ ನೀ ಹೇಳ್ತಾ ಇಲ್ಲ, ಅದು ವಿಧಿ ಛಾಯೆ ಇದೆ. ವಿಧಿ ಛಾಯೆ ಏನು ಅರ್ಥ ಮಾಡ್ತದಂದ್ರೆ ನಿನ್ನ ಅಂತಃಕರಣ ವೃತ್ತಿಯನ್ನು ಅಂತರ್ಮುಖ ಮಾಡು. ಇಂದ್ರಿಯಗಳ ಇದು ಯಾವಾಗ ಅಂತರ್ಮುಖ ಆಗ್ಬೇಕಂದ್ರೆ ಅವು ಇಂದ್ರಿಯಗಳು ಹೊರಗಿನ ನೋಡೋದು ಬಿಡ್ಬೇಕು. ಒಂದಕ್ಕೊಂದು ಲಿಂಕ್ ಇದೆ. ಇಂದ್ರಿಯಗಳು ಹೊರಗಿನ ಪದಾರ್ಥಗಳನ್ನು ನೋಡೋದು ಬಿಟ್ಟಾಗ ಅಂತರ್ಮುಖ ಆಕೈತಿ. ಆದರೆ ಹೊರಗಿನ ಪದಾರ್ಥಗಳನ್ನು ಅವು ನೋಡೋದು ಬಿಡಬೇಕಾದ್ರೆ ಮನಸ್ಸು ಒಳಗೆ ಹೋಗ್ಬೇಕು. ಯಾವಾಗ ಮನಸ್ಸು ಒಳಗೆ ಹೋಗ್ತದೆ ಆವಾಗ ಅಂತರ್ಮುಖ, ಆವಾಗ ಆತ್ಮ ಸಾಕ್ಷಾತ್ಕಾರ ನಿನ್ನೊಳಗೆ ಆಗ್ತದೆ. ಎಷ್ಟು ಚಂದ ಹೇಳಿದಾನೆ ಶರೀಫ, ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ. ಹೊರಗೆ ತಿಳ್ಕೊಂಡಿಲ್ಲ, ನನ್ನೊಳಗೆ ನಾನು ತಿಳಿದುಕೊಂಡೆ. ಈ ಎಲ್ಲ ಶಾಸ್ತ್ರಗಳು ಅವರಿಗೆ ಸಹಜವಾಗಿ ಗೊತ್ತಿದ್ದು, ಅವರಿಗೆ ಶರೀಫಾದಿಗಳಿಗೆ ಸಹಜವಾಗಿ. ಅದು ಅವತಾರಿಕರ ಅವರು, ಮತ್ತೇನಲ್ಲ, ಸಂಶಯ ಇಲ್ಲ. ಇಲ್ಲಿ ಅವತಾರಿಕರವರು. ಅಂಗುಷ್ಟ ಮಾತ್ರ ಪುರುಷ ಮಧ್ಯೆ ಆತ್ಮನಿತಿಷ್ಠತೆ. ಒಂದು ಪೂರ್ಣ ಅಂತೀರಿ, ಒಂದು ಪರಿಚ್ಛನ್ನ ಅಂತೀರಿ, ಹೆಂಗೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲಿ ತಿಳಿದುಕೊಳ್ಳುವುದಕ್ಕೆ ಬರ್ತದೆ. ಹೆಬ್ಬೊಳ್ಳು ಗಾತ್ರ ಪೊಳ್ಳು ಭಾಗ ಇದೆ, ಅದಕ್ಕೆ ಏನಂದ್ರು ಆ ಪೊಳ್ಳು ಭಾಗವನ್ನು ಆರೋಪ ಮಾಡಿದೀವಿ ಅಷ್ಟೇ. ಅಂಗುಷ್ಟ ಮಾತ್ರ ಪುರುಷ ಇಲ್ಲಿ ತಿಳಿದುಕೋ ಅಂತ ಇದ್ರ ಅರ್ಥ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಇವೆಲ್ಲ ನೆನಪು ಆಗಲಿಕ್ಕೆ ಕಾರಣ ಏನಂದ್ರೆ ಇದ್ದ ಅರ್ಥ ಸ್ಪಷ್ಟ ಆಗುವುದಕ್ಕೆ ಕಾರಣ. ಇಲ್ಲಾಂದ್ರೆ ಸುಮ್ಮನೆ ಅವನ್ನ ನೆನಪು ಮಾಡಿದ್ರೆ ಪ್ರಯೋಜನ ಇಲ್ಲ. ಪ್ರಯೋಜನ ಆಗಬೇಕಲ್ಲ ನಮಗೆ. ಪ್ರಕೃತದಲ್ಲಿ ಮುಂದುವರಿಯೋಣ. ಏನಂದ್ರೆ ನೋಡ್ರಿ, ಸಮ್ಯಕ್ ಬೋಧಾಗತಿಯಿಂದೆ. ಸಮ್ಯಕ್ ಬೋಧಾಗತಿಯಿಂದ ಅಂದರೆ ಜ್ಞಾನ ಮಾರ್ಗ. ಸಮ್ಯಕ್ ಅಂದ್ರೆ ಅದ್ರಾಗು ಜ್ಞಾನ ಮಾರ್ಗದಲ್ಲಿ ಮತ್ತು ಸಮ್ಯಕ್ ಅಂತಾರೆ. ಸಮ್ಯಕ್ ಅಂದ್ರೆ ಯಥಾರ್ಥವಾದ ಜ್ಞಾನ ಮಾರ್ಗ. ಸ್ವರ್ಗಲೋಕ ಇದೆ ಅನ್ನುವುದು ಜ್ಞಾನ ಮಾರ್ಗವೇ. ಯಾರಿಗೆ? ಕರ್ಮಕಾಂಡಿಗಳಿಗೆ. ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂತಾನ. ಈ ಶರೀರ ಬಿದ್ದು ಆದಮೇಲೆ ಪುಣ್ಯ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನಂತ ಯಾವನು ನಂಬಿದ್ದಾನೆಯೋ ಅವನು ಜ್ಯೋತಿಷ್ಠೋಮ ಯಾಗ ಮಾಡ್ತಾನೆ. ಅದು ಜ್ಞಾನ ಮಾರ್ಗವೇ, ಆದರೆ ಸಮ್ಯಕ್ ಜ್ಞಾನ ಅಲ್ಲ. ಯಾಕೆ ಸಮ್ಯಕ್ ಯಥಾರ್ಥವಾದ ಜ್ಞಾನ ಅಲ್ಲ ಅಂದ್ರೆ ಆ ಸ್ವರ್ಗ ಅನ್ನುವುದೂ ಕೂಡ ಕಲ್ಪಿತ. ಈ ಬರೀ ಜಗತ್ತೊಂದು ಕಲ್ಪಿತ ಅಲ್ಲ. ಸ್ವರ್ಗ ಮರ್ತ್ಯ ಪಾತಾಳ ಇವೆಲ್ಲವೂ ಕಲ್ಪಿತವೇ. ಯಾವಾಗ ನಿನ್ನ ಜ್ಞಾನ ಅದ, ನಿನ್ನ ಜ್ಞಾನ ನಿನಗಾಗುವವರೆಗೆ ಖರೇನ. ನಿನ್ನ ಜ್ಞಾನ ನಿನಗೆ ಯಾವಾಗ ಆಗ್ತದೆ ಆ ಕಲ್ಪಿತ ಅನ್ನುವಂಥ ಅಭಿಪ್ರಾಯ. ಅದಕ್ಕಾಗಿ ಸಮ್ಯಕ್ ಜ್ಞಾನ ಯಾವುದು ಅಂದ್ರೆ ಆತ್ಮತತ್ವ ಒಂದೇ ಸತ್ಯ ಅನ್ನುವುದು ಸಮ್ಯಕ್ ಜ್ಞಾನ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನೆನಪು ಮಾಡಿಕೊಡ್ರಿ. ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ ಬೋಧ ಅನ್ನೋದು ಜ್ಞಾನ ಆಯ್ತಲ್ಲ. ಸಮ್ಯಕ್ ಜ್ಞಾನ ಅಂದ್ರೆ ಬೋಧ ಅನ್ನೋದು ಜ್ಞಾನ, ಸಮ್ಯಕ್ ಅಂದ್ರೆ ಯಥಾರ್ಥ. ಯಥಾರ್ಥವಾದ ಜ್ಞಾನ ಮಾರ್ಗದಿಂದ ಸುದತಿ, ಸುದತಿ ಅನ್ನೋ ಸಂಬೋಧನೆ ಬರ್ತವ. ನೀನು ಅರಿವೆ, ಹಿಂದಕ್ಕೆ ಅನ್ವಯ ಮಾಡ್ತೇನೆ. ಯಥಾರ್ಥವಾದ ಜ್ಞಾನ ಮಾರ್ಗದಿಂದ ಅದನ್ನು ನೀನು ಅರಿವೆ, ಆತ್ಮತತ್ವವನ್ನು ನೀನು ತಿಳಿಯುತ್ತಿ. ಅಲ್ಲಿ ಬೇರೆ ಸಾಕ್ಷಿಗಳು ಉಂಟೆ? ಎಲ್ಲಿ? ನಿನ್ನ ಅಂತಃಕರಣ ವೃತ್ತಿ ಒಳಗೆ ಹೋದಾಗ ನಿನ್ನನ್ನು ನೀನು ತಿಳಿಯುತ್ತಿ. ಅಲ್ಲಿ ಬೇರೆ ಸಾಕ್ಷಿಗಳು ಏನಾದರೂ ಇವೆಯೇ ಅಂತ ಕೇಳಿದರೆ ಬೇರೆ ಸಾಕ್ಷಿಗಳು ಇಲ್ಲ. ಅಲ್ಲಿ ನಿನಗೆ ನಿನ್ನ ಅನುಭವವೇ ಪ್ರಮಾಣ ಅನ್ನೋ ಅರ್ಥವನ್ನು ಇಲ್ಲಿ ಗ್ರಂಥಕಾರರು ತುಂಬಿದ್ದಾರೆ. ಇನ್ನೊಂದು ನುಡಿ ಐತಿ, ಮುಗಿಸ್ಬಿಡ್ತೇನೆ. 2 ಮಿನಿಟ್ ಹೆಚ್ಚು ಕಡಿಮೆ ಆಗಲಿ, ಇನ್ನೂ ಟೈಮ್ ಐತಿ. ಮನಕೆ ವಾಕಿಂಗೆ ಗೋಚರಮಾಗದ ಅನುಪಮನು ಅನಘನು ಆನಂದೈಕ ರಸಪೂರ್ಣ ಘನಚಿದಾತ್ಮಕನೇ ತಾನೆಂಬುವುದೇ ನಿಜವಿದು ಮನು ಮುನಿ ರುದ್ರಾದ್ಯರ ಅನುಭೂತಿ. ಈಗ ನೀವು ಹೇಳಿದ್ದು ಪೂರ್ವ ಯಾರಾದರೂ ಸಾಧಕರಾದವ್ರು ಕೇಳಿದ್ರೆ ಏನು ಇದಕ್ಕೆ ಪ್ರಮಾಣ ಇದೆ ಏನು? ನಹಿ ಪ್ರತಿಜ್ಞಾ ಮಾತ್ರೇಣ ವಸ್ತು ಸಿದ್ಧಿ ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತ ಒಂದು ವಾಕ್ಯ ಇದೆ. ನಹಿ ಪ್ರತಿಜ್ಞಾ ಮಾತ್ರೇಣ ವಸ್ತು ಸಿದ್ಧಿ,
ನೀನು ದೊಡ್ಡದಾಗಿ ಬಾಯಿ ಮಾಡಿ ಹೇಳಿದ್ದರಿಂದ ಯಾವ ವಸ್ತುವಿನ ಸಿದ್ಧಿಯು ಅಂದರೆ ಇರುವಿಕೆಯೋ ಇಲ್ಲ, ಆಗುವುದಿಲ್ಲ. ಅದಕ್ಕೊಂದು ಪ್ರಮಾಣ ಬೇಕು, ಒಂದು ಲಕ್ಷಣ ಬೇಕು ಆ ವಸ್ತುವಿಗೆ. ಇದು ಹೊರಗಿನ ವ್ಯವಹಾರದಲ್ಲಿ ಕೊಡುವಂಥ ದೃಷ್ಟಾಂತ. ಆ ವಸ್ತುವಿಗೆ ಒಂದು ಲಕ್ಷಣ ಬೇಕು, ಅದಕ್ಕೊಂದು ಪ್ರಮಾಣ ಬೇಕು. ಹಂಗೆ ಆತ್ಮತತ್ವ ಇದೆ ಅನ್ನುವುದಕ್ಕೆ ಏನಾದರೂ ಶ್ರುತಿ ಪ್ರಮಾಣಗಳು ಇವೆಯೋ, ಏನೇನೋ ಹೇಳ್ತಾ ಇದ್ದೀಯೋ ಅಂತ ಮಿಥ್ಯಾತ್ವವಾದಿಗಳು ಕೇಳಿದರೆ, ಶೂನ್ಯವಾದಿಗಳು ಕೇಳಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಏನಂತಾರೆ ನೋಡ್ರಿ, ಮನಕ್ಕೆ ವಾಕಿಂಗೆ ಗೋಚರಮಾಗದ, ಮನಸ್ಸಿಗೂ ಗೋಚರ ಇಲ್ಲ, ಮಾತಿಗೂ ಗೋಚರ ಇಲ್ಲ, ಇಂತಹ ಆತ್ಮತತ್ವ ಇದೆ ಅಂತ ಹೇಳಲಿಕ್ಕೆ ಏನು ಪ್ರಮಾಣ ಅಂತ ಶೂನ್ಯವಾದಿಗಳು ಕೇಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ಮನಕ್ಕೆ ವಾಕಿಂಗೆ ಗೋಚರವಾಗದ ಅನುಪಮನು, ಅವ ಹೆಂಗಿದಾನು ಅಂತೀರಿ, ಅನುಪಮನು ಉಪಮಾನ ಕೊಡಲಿಕ್ಕೆ ಬರೋದಿಲ್ಲ ಅಂತೀರಿ. ಇದ್ದ ಮೇಲೆ ಒಂದು ಉಪಮಾನ ಕೊಡಬೇಕಾಗಿತ್ತು, ಅವಾಗ ಅನ್ವಯ ಮಾಡಕತ್ತೇನೆ ಈಗ ಮೊದಲು ಶೂನ್ಯವಾದಿಗೆ. ಅನುಪಮನು ಅಂತೀರಿ, ಆಮೇಲೆ ಅನಘನು ಅಂತೀರಿ. ಅನಘ ಅಂದ್ರೆ ಪಾಪನೂ ಇಲ್ಲ ಪುಣ್ಯವೂ ಇಲ್ಲ, ಎರಡೂ ಇಲ್ಲ ಇಲ್ಲಿ. ಅನಘ ಅನ್ನೋ ಶಬ್ದಕ್ಕೆ ಪಾಪ ಪುಣ್ಯ ಎರಡೂ ಇಲ್ಲ. ಪುಣ್ಯ ಏನ್ರಿ, ಅದೇನು ಅಪಕಾರ ಮಾಡ್ತದ, ಉಪಕಾರ ಮಾಡ್ತದ, ಪಾಪ ಇಲ್ಲ ಅಂತ ಹೇಳ್ರಿ, ಪುಣ್ಯ ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಂದ್ರೆ ಅದು ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ, ಅದಕ್ಕೆ ಅದು ಪಾಪವೇ. ಲೋಕದ ವ್ಯವಹಾರಕ್ಕೂ ಪಾರಮಾರ್ಥಕ ವ್ಯವಹಾರಕ್ಕೂ ಪೂರ್ವ ಪಶ್ಚಿಮ. ಪಾಪವೂ ಪಾಪವೇ, ಪುಣ್ಯವೂ ಪಾಪವೇ. ಕಾರಣ ಏನು, ಮುಂದಿನ ಜನ್ಮಕ್ಕೆ ಕಾರಣ ಆಗೋಣದರಿಂದ. ಅನಘನು ಅಂತೀರಿ, ಆನಂದೈಕ ರಸಪೂರ್ಣ ಅಂತೀರಿ. ಆನಂದ ಸ್ವರೂಪ ಅಲ್ಲಿ ಒಂದೇ ರಸ ಇದೆ, ಪೂರ್ಣ ಅಂತೀರಿ. ಘನ ಚಿದಾತ್ಮಕನೇ, ಘನ ದೊಡ್ಡದಾದ ಚಿತ್ತ ಚೈತನ್ಯ ಅಂದ್ರೆ ಉಪ್ಪಿನ ಗಟ್ಟಿ ಅಂತ ದೃಷ್ಟಾಂತ ಕೊಟ್ಟಿದ್ದೇವೆ. ಅದು ನಾವು ಬಳಸಿಕೊಳ್ಳಕತ್ತಾನೀಗ. ಘನ ಚಿದಾತ್ಮಕನೇ, ಘನ ಚೈತನ್ಯ ಸ್ವರೂಪನಾದ ಆತ್ಮಕನೇ, ಆತ್ಮವೇ ತಾನು ಎಂಬುದೇ ನಿಜವಿದು ಅಂತ ನೀವೆಲ್ಲ ಹೇಳ್ತೀರಿ. ಪರಂತು ಇದಕ್ಕೇನಾದರೂ ಪ್ರಮಾಣ ಇದೆಯೇ ಅಂತ ಅವನು ಕೇಳ್ತಾನೆ. ಯಾರು, ಶೂನ್ಯವಾದಿ. ನಮ್ಮ ಮಾತುಗಳನ್ನು ಬಳಸಿಕೊಂಡು ಅವೇನು ಕೇಳ್ತಾನೆ ಶೂನ್ಯವಾದಿ ಅಂತ, ಆತ್ಮತತ್ವವು ಇದೆ ಅನ್ನುವುದಕ್ಕೆ ಏನಾದರೂ ಪ್ರಮಾಣ ಉಂಟೆ? ನೀ ಬಾಯಿಲಿ ಹೇಳಿದ ಮಾತ್ರಕ್ಕೆ ನಾವು ಹೇಗೆ ನಂಬುವುದು ಅಂತ ಕೇಳಿದರೆ ಈ ಎಲ್ಲಕ್ಕೂ ಶ್ರುತಿ ಪ್ರಮಾಣ ಇದೆ. ಆನಂದಂ ಬ್ರಹ್ಮಣೋ ವಿದ್ವಾನ್ನ ಬಿಭೇತಿ ಕುತಶ್ಚನ. ಬ್ರಹ್ಮನ ಆನಂದವನ್ನು ತಿಳಿದವನು ಯಾವುದಕ್ಕೂ ಹೆದರುವುದಿಲ್ಲ. ಒಂದು ನೆನಪು ಮಾಡಿದ್ದೀನಿ ಸುಮ್ಮನೆ ಶ್ರುತಿ. ಆ ಆನಂದ ಎಷ್ಟು ಥರ ಇದೆ ಅಂದರೆ 11 ಸ್ಟೆಪ್ನಲ್ಲಿ ಹೇಳಿದ್ದಾರೆ. ಮನುಷ್ಯ ಆನಂದವನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಾನಂದದವರೆಗೆ ತೈತೇರಿ ಉಪನಿಷತ್ನಲ್ಲಿ. ಆ ಆನಂದದ ಅಳತಿ ಭಾಳ ದೊಡ್ಡದು. ಈಗ ನಚಿಕೇತಗೇನು ಪ್ರಲೋಭನೆಗೊಳಿಸ್ತಲ್ಲ ಯಮ, ಹಾಗೆ ಇಡೀ 4 ಸಮುದ್ರಗಳ ಮಧ್ಯದಲ್ಲಿರುವ ಭೂಮಿಗೆ ಸಾರ್ವಭೌಮ ರಾಜ ಆಗಿರ್ಬೇಕಂತ ಆಶಿಷ್ಠ, ಬಹಳಷ್ಟು ಆಶೆ ಉಳ್ಳವನಾಗಿರಬೇಕು, ಜಗದ್ವಿಷಯಕವಾಗಿ ದೃಢಿಷ್ಠ, ಗಟ್ಟಿಮುಟ್ಟಿರಬೇಕು, ಬಲಿಷ್ಠ, ಇಂದ್ರಿಯಗಳು ಸಶಕ್ತವಾಗಿರಬೇಕು, ಅಧ್ಯಾಯಕ ಓದಿರಬೇಕು. ಅವನಿಗೆ ಇರುವ ಆನಂದ ಮನುಷ್ಯ ಆನಂದ ಅಂತ ಬರ್ತಾರೆ. ನಮ್ಮ ಭೂಮಿ ಎಷ್ಟತಿ, ನಮ್ಮ ಮನುಷ್ಯ ಆನಂದ ಸಿಕ್ಕೋದೇನಾದ್ರೂ ಇಲ್ಲ. ಇಲ್ಲಿ ಆನಂದನೇ ಇಲ್ಲ. ಅವರು ಅಂತೂ ಉಪನಿಷತ್ನಲ್ಲಿ ಬರೋದು ಏನು ಮಾಡ್ಯಾರ, 11 ಸ್ಟೆಪ್ ಮಾಡ್ಯಾರ. ಮನುಷ್ಯ ಆನಂದಕ್ಕಿಂತ 100 ಪಟ್ಟು ದೊಡ್ಡದು ಮನುಷ್ಯ ಗಂಧರ್ವ ಆನಂದ, ಆಮೇಲೆ ದೇವಗಂಧರ್ವ ಆನಂದ ಅದಕ್ಕಿಂತ 100 ಪಟ್ಟು ದೊಡ್ಡದು ಅಂತ ಹೇಳಿಕೊಂತ ಕೊನೆಗೆ ಬ್ರಹ್ಮಾನಂದ ಎಲ್ಲಕ್ಕೂ ದೊಡ್ಡದು ಅಂತ ಬರೆದಾರೆ. ಅಂತಹ ಬ್ರಹ್ಮಾನಂದ ಘನ ಚಿದಾತ್ಮಕನೇ ತಾನೆಂಬುದು ನಿಜವಿದು ಮನುಮುನಿ ರುದ್ರಾದ್ಯರ ಅನುಭೂತಿ. ಇಲ್ಲೇನು ಬರೆದ್ರಿ ಇವರು ಅಂದ್ರೆ, ಇಲ್ಲಿ ರುದ್ರ ಅಂತ ಒಂದು ಶಬ್ದ ಬಂತ. ಮನು ಮುನಿ ಇರಲಿ, ಇಲ್ಲಿ ರುದ್ರ ಅಂತ ಒಂದು ಶಬ್ದ ಬಂತು ನಮ್ಗೆ. ಮನು ಮುನಿ ಎಲ್ಲ ಕಡೆ ಉಪಯೋಗ ಮಾಡಿದ್ದೇವೆ, ಮನುಷ್ಯರು ಮುನಿಗಳು. ಇಲ್ಲಿ ರುದ್ರ ಅಂತ ಒಂದು ಶಬ್ದ ಇಲ್ಲಿ ಬಂತು. ಅಲ್ಲಲ್ಲೇ ನಮ್ಮ ನಿಜಗುಣರ ಶಾಸ್ತ್ರದಲ್ಲಿ ರುದ್ರ ಅನ್ನುವ ಶಬ್ದ ಬರ್ತದೆ. ಬರಲಿ, ತಪ್ಪೇನಿಲ್ಲ.
ದೇವನೊಬ್ಬ ನಾಮ ಹಲವು ನೆನಪಿಟ್ಕೊಡ್ರಿ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಒಂದೇ ಸದ್ರೂಪ ಆತ್ಮತತ್ವ. ವಿಪ್ರಾಹ ಅಂದರೆ ಓದಿದವರು, ಬಹುಧಾ ವದಂತಿ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತಾರೆ ಕೆಲವು ಜನ. ಸರ್ವದೇವ ನಮಸ್ಕಾರ ಈಶ್ವರಂ ಪ್ರತಿ ಗಚ್ಚತಿ ಅಂತ ಕೆಲವು ಜನ ಅಂತಾರೆ. ಯಾವ್ದಾರ ದೇವರಿಗೆ ನಮಸ್ಕಾರ ಮಾಡೋ ಅದು ವಿಷ್ಣುವಿಗೆ ಸೇರುತ್ತದೆ ಅಂತ ಕೆಲವು ಜನ. ನೀ ಯಾವ್ದಾರ ದೇವರಿಗೆ ನಮಸ್ಕಾರ ಮಾಡೋದು ರುದ್ರನಿಗೆ ಸೇರುತ್ತದೆ ಅನ್ನೋರು ಕೆಲವು ಜನ. ಹಂಗಲ್ಲಿ ರುದ್ರ ಹಬ್ಬ ಬೇರೆ, ವಿಷ್ಣು ಹಬ್ಬ ಬೇರೆ. ನೀ ಯಾವಾಗಾರ ನಮಸ್ಕಾರ ಮಾಡುವ ಬ್ರಹ್ಮ ಹೋಗ್ತದೆ ಅಂತ ಇನ್ನೊಬ್ಬ ಅಂತಾನೆ, ಹಿರಣ್ಯ ಗರ್ಭೋಪವಾಸಕ. ಅವ ಹಬ್ಬ ಬೇರೆ. 3 ಮಂದಿ ಇದ್ದಾರೆ ಏನೋ ಅಂತ ಕೇಳಿದರೆ ಇಲ್ಲ, ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ರುದ್ರ ಅಂದ ಹಾಗೆ ಇಲ್ಲಿಯೂ ಕೂಡ ಮನು ಮುನಿ ರುದ್ರ. ಮನು ಮಹರ್ಷಿ ಅವನು ಬ್ರಹ್ಮನ ಮಾನಸಪುತ್ರ ಲೋಕದಲ್ಲಿ, ಆದರೆ ಅವನು ಬ್ರಹ್ಮ ಸ್ವರೂಪನೇ. ಯಾಕಂದ್ರೆ ತತ್ವಜ್ಞಾನಿಯಾಗಿದ್ದಾನೆ. ಅದರ ಕತೆ ಮತ್ತು ಅಗಲ ಕತೆ. ನಾವು ನೀವೆಲ್ಲರೂ ಮನು ಮಹರ್ಷಿಯ ಮಕ್ಕಳು, ಅದಕ್ಕೆ ನಮಗೆ ಮಾನವರು ಅಂತ ಕರೀತಾರೆ. ಅದನ್ನು ನಾಳೆ ವಿಸ್ತಾರ ಮಾಡ್ತೀನಿ, ಇವತ್ತೇನು ಮಾಡೋದಿಲ್ಲ. ಮನು ಮುನಿ, ಮನನಾಥ್ ಮುನಿ, ಮಂತ್ರಗಳನ್ನು ನಿರಂತರವಾಗಿ ಅನುಷ್ಠಾನ ಮಾಡುವವನು ಮುನಿ. ಇಲ್ಲಿ ರುದ್ರ ಪುಣ್ಯ ಪಾಪಗಳನ್ನು, ಮೊದಲು ಪಾಪ ತಗೊಳ್ರಿ ಆಮೇಲೆ ಪುಣ್ಯ ಪಾಪಗಳನ್ನು ನಾಶ ಮಾಡಿ ಸಾಧಕನಿಗೆ ಅನುಗ್ರಹ ಮಾಡುವವನು ರುದ್ರ. ಪ್ರಳಯ ಕಾಲದಲ್ಲಿ ಜಗತ್ತನ್ನು ನಾಶ ಮಾಡುವವನು ರುದ್ರ. ಅವರ ಅನುಭೂತಿ, ಅವರು ಬರೆದಿಟ್ಟ ಗ್ರಂಥಗಳಿವು, ಅವರೇ ಪ್ರಮಾಣ. ಉಪನಿಷತ್ನಲ್ಲಿ ಸಾಕಷ್ಟು ಮಂತ್ರಗಳು ಬರ್ತಾವೆ. ಇವರಿಗೆ ಏನಂತ ಕರಿಬಹುದು ಅಂದ್ರೆ ಒಂದು ವೇಳೆ ನಾವು ವಿಚಾರ ಮಾಡಿದರೆ ಮಂತ್ರ ದ್ರಷ್ಟಾರರಾದ ಮಹಾನುಭಾವರು ಅಂತ ಇವ್ರನ್ನ ಕರೆಯಬಹುದು. ಯಾಕಂದ್ರೆ ಋಷಿಗಳ ಕಂಡುಕೊಂಡಿದ್ದಾರೆ ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ಹೊರಗೆ ಬಂದಿರುವ 4 ವೇದಗಳನ್ನು ಋಷಿಗಳು ಕಂಡುಕೊಂಡಿದ್ದಾರೆ. ಅವರಿಗೆ ಮಂತ್ರ ದ್ರಷ್ಟಾರರು ಅಂತ ಕರೀತೇವೆ. ಅದರಲ್ಲಿ ಇವರು ಅಂತಪಾತಿ, ಮನು ಮುನಿ ರುದ್ರಾದ್ಯರು ಇವರೇ ಮೊದಲಾದವರು. ಯಾವ ಅನುಭವದಿಂದ, ಅನನುಭವಿಗಳು ಬರೆದಿಲ್ಲ ಶಾಸ್ತ್ರ, ಯಾವ ತಮ್ಮ ಅನುಭವದಿಂದ ಗ್ರಂಥಗಳನ್ನು ಬರೆದಿದ್ದಾರೆಯೋ ಅದುವೇ ಪ್ರಮಾಣ. ಆ ಮಾತು ಮುಗಿಸ್ತೇನೆ. ಅನುಭವವನ್ನು ಬರೀಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಮಾತಿದ್ರ ಜೊತೆಗೆ ಅನುಭವವನ್ನು ಬರೀಲಿಕ್ಕೆ ಬರೋದಿಲ್ಲ. ಇಲ್ಲಿ ಪರಮಾನುಭವ ಬೋಧೆ ಅಂತಿದೆ ಇದಕ್ಕೆ ಹೆಸರು. ಇನ್ನೊಂದಕ್ಕೆ ಅನುಭವ ಸಾರ ಅಂತಿದೆ. ಅನುಭವವನ್ನು ಬರೆಯಲಿಕ್ಕೆ ಬರೋದಿಲ್ಲ. ಮತ್ತೇನು ಬರೀತಾರೆ? ಅನುಭವಕ್ಕೆ ಸಂಬಂಧಪಟ್ಟ ಯಾವ ವಿಚಾರ ಇದೆ ಅದನ್ನು ತಿಳಿಸುವ ಮಾರ್ಗವನ್ನು ಬರೀತಾರೆ. ಜ್ಞಾನ ಮಾರ್ಗವನ್ನು ಬರೆಯುತ್ತಾರೆ. ಅನುಭವ ಯಾಕೆ ಬರೀಲಿಕ್ಕೆ ಬರೋದಿಲ್ಲ ಅಂದ್ರೆ ಸ್ವಯಂ ಅನುಭವ ಅಷ್ಟೇ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರುವಂಥದ್ದು ಅಲ್ಲ. ಕೇಳಿದ್ದೇನಲ್ಲ, ಪೂರ್ವದಲ್ಲಿ ಕೇಳಿಲ್ಲೇನ? ಬೆಲ್ಲ ಸಕ್ಕರೆ 2 ತಿನ್ನಿರಿ, 2 ಸಾಕು, ಭಾಳ ಓದ್ ಮಾಡೋದು ಬೇಡ. 2 ರುಚಿ ಒಂದೇನೋ ಬೇರೆ ಬೇರೆನೋ? ಒಂದೇ ಬೇರೆ ಬೇರೆ. ಅದರ ಬೇರೆ ಬೇರೆ ಅಂದ್ರಲ್ಲ, ಹೆಂಗೆ ಬೇರೆ ಬೇರೆ? 2 ಸಿಹಿ ಅದಾವ, ಆದರೆ ಅದರ ರುಚಿ ಬೇರೆ, ಇದರ ರುಚಿ ಬೇರೆ ಅಂತ ನಿಮ್ಮ ಅನುಭವಕ್ಕೆ ಬಂತು. ಅದನ್ನು ಯಾವ ಶಬ್ದದಿಂದ ವಿವರಣೆ ಮಾಡ್ತೀರಿ? ಭಗವತ್ಪಾದರ ಬರ್ದಾರೆ ಇದನ್ನು, ಸರಸ್ವತಿಗೆ ಹೇಳೋಕ್ಕಾಗೋದಿಲ್ಲ, ನೀ ಏನು ಹೇಳ್ತೀನಿ. ಮತ್ತು ಅನುಭವವನ್ನು ಬರೀದು ಹೆಂಗೆ? ಅನುಭವಿಯ ಮಾತಿನಲ್ಲಿ ತಾಕತ್ತಿರ್ತದೆ. ತನ್ನ ಸ್ವರೂಪವನ್ನು ಕೊಂಡುಕೊಂಡಿರುವ ಮಾರ್ಗವನ್ನು ಆತನು ಬೋಧಿಸುತ್ತಾನೆ. ಇದು ಯಾಕೆಲ್ಲ ತುಂಬಿದ್ದೇನು ಗ್ರಂಥದಲ್ಲಿ? ಜ್ಞಾನ ಮಾರ್ಗವನ್ನೇ ಇಲ್ಲಿ ತಿಳಿಸಿದ್ದಾರೆ, ಮತ್ತೇನಲ್ಲ. ಅನುಭವದ ಸಾರ, ಅವನ ಅನುಭವದ ಸಾರ ಅಂದ್ರೇನು? ಆತ್ಮತತ್ವದ ಸಾಕ್ಷಾತ್ಕಾರ ಇಲ್ಲಿ ತುಂಬಿದೆ. ಯಾಕೆ? ಜ್ಞಾನ ಮಾರ್ಗದಿಂದ ಹೋದಾಗ ಅದನ್ನು ಪಡಿತೀವಿ. ಅದಕ್ಕೆ ಅನುಭವ ಸಾರ ಆಗಲಿ, ಪರಮಾನುಭವ ಬೋಧೆ ಆಗಲಿ, ತತ್ವಜ್ಞಾನಿಯ ಅನುಭವದಿಂದ ಕಾಡ್ತತಿದು, ತತ್ವಜ್ಞಾನಿಯ ಅನುಭವದಿಂದ ಬರೆಯಲ್ಪಟ್ಟದ್ದು ಅಂತ ಇದರ ಅಭಿಪ್ರಾಯ. ಅನುಭವ ಬರೋದಿಲ್ಲ, ಅನುಭವದಿಂದ ಆತ್ಮತತ್ವವನ್ನು ಕೊಂಡುಕೊಳ್ಳುವ ಮಾರ್ಗವನ್ನು ಬರೆದಿದ್ದಾರೆ ಅಂತ ಅರ್ಥ ಮಾಡಿದರೆ ಯಾವ ಬಾಧೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.